ಶಿಕ್ಷಣದಲ್ಲಿ ಜನತಾ ಉಡುಪಿಯಲ್ಲಿ ನಂಬರ್ 1. ಹಾಗಾಗಿ ಆ ರ್ಯಾಂಕ್ ತಂದು ಕೊಟ್ಟಂತ ನಮ್ಮ ರಶ್ಮಿ ಪೈ 600ರಲ್ಲಿ 598, ಅದು ವಿಜ್ಞಾನ ವಿಭಾಗದಲ್ಲಿ. ಅದೇ ರೀತಿ ಶ್ರಾವ್ಯ ಜಿ ದೇವಾಡಿಗ 600ರಲ್ಲಿ 597, 3ನೇ ರ್ಯಾಂಕ್. ವಾಣಿಜ್ಯ ವಿಭಾಗದಲ್ಲಿ 600ರಲ್ಲಿ 597, 4ನೇ ರ್ಯಾಂಕ್. ಹೀಗೆ ನಾವು ಕೌಂಟ್ ಮಾಡ್ತಾ ಹೋದ್ರೆ ಸರಿ ಸುಮಾರು 17 ವಿದ್ಯಾರ್ಥಿಗಳು ಟಾಪ್ ರ್ಯಾಂಕ್ ಗಳಲ್ಲಿ ನಮ್ಮ ಕಾಲೇಜಿಗೆ ಒಂದು ಕೀರ್ತಿ ತಂದು ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಗೆ ಅತ್ಯಧಿಕ ಸಂಖ್ಯೆಯಲ್ಲಿ ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ತಲುಪಿದ್ದು ಜನತಾ ಪದವಿ ಪೂರ್ವ ಕಾಲೇಜಿಂದ. ಹಾಗೆ ಸಾಂಸ್ಕೃತಿಕದಲ್ಲಿ ಪ್ರತಿಭಾ ಕಾರಂಜಿ ಇರ್ಬೋದು, ಕಲೋತ್ಸವ ಇದಿರ್ಬೋದು, ಪ್ರತಿ ವಿಭಾಗದಲ್ಲೂ ಜನತಾ ಕಾಲೇಜಿಂದ ಬರ್ತಾರೆ. ಇಂಗ್ಲಿಷ್ ಮೀಡಿಯಂ ಓದ್ದವರೇ ನಿಮ್ಮಲ್ಲಿ ಬರಬೇಕು ಅಂತಿಲ್ಲ, ನಾರ್ಮಲ್ ಕನ್ನಡ ಮೀಡಿಯಂ ಓದ್ದವರು ಕೂಡ ಇಲ್ಲಿ ರ್ಯಾಂಕ್ ಬಂದ ಉದಾಹರಣೆ ಇದೆ. ಇದು ಹೆಂಗ್ ಸಾಧ್ಯ ಆಗುತ್ತೆ ಸರ್? ಬೇಗ ಸಿಲೆಬಸ್ ಮುಗಿಸ್ತೇವೆ. ಆಮೇಲೆ ಫ್ಯಾಕಲ್ಟೀಸ್ ಕೂಡ ಹಾಗೆ ಸುಮ್ಮನೆ 1 year 2 year ಎಕ್ಸ್ಪೀರಿಯನ್ಸ್ ಇರುವಂತ ಫ್ಯಾಕಲ್ಟೀಸ್ ತಗೊಳ್ಳೋದಿಲ್ಲ. ಅಟ್ ಲೀಸ್ಟ್ 5 to 7 years ಆಗಿರ್ಲೇಬೇಕಾಗುತ್ತೆ. ನಮ್ಮಲ್ಲಿ ಸರ್ ಈಗ ಅಂದ್ರೆ ಸೆಕೆಂಡ್ ಕ್ಲಾಸ್ ಅನ್ನುವ ಸೀನ್ ಇಲ್ಲ, ನಿಲ್ಲದು. ಸೆಕೆಂಡ್ ಕ್ಲಾಸೇ ಇಲ್ಲ, ಫಸ್ಟ್ ಕ್ಲಾಸ್ ಒಂದು 10 ಜನ ಮಾತ್ರ. ಉಳಿದ ಎಲ್ಲ ಮಕ್ಕಳು ಡಿಸ್ಟಿಂಕ್ಷನ್ ರ್ಯಾಂಕ್. ಜನತಾ PU ಕಾಲೇಜಲ್ಲಿ ನೀವು ಓದಿ ಸ್ಟೇಟ್ಗೆ ಸೆಕೆಂಡ್, ನಮ್ಮ ಡಿಸ್ಟ್ರಿಕ್ಟ್ಗೆ ಫಸ್ಟ್ ಬಂದಿದ್ದೀರಾ. ಈ ರಿಸಲ್ಟ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಅಂತ? ನಂಗೆಲ್ಲ ಎಕ್ಸಾಮ್ ಈಸಿ ಆಯ್ತು. ಅಂದ್ರೆ ಲ್ಯಾಂಗ್ವೇಜ್ ಎಲ್ಲ ಅಷ್ಟು ಬತ್ತಿಲ್ಲ ಅಂದೇಳಿ ಮಾಡಿದೆ. ಲ್ಯಾಂಗ್ವೇಜ್ ಅಲ್ಲಿ ಫುಲ್ ಕೊಟ್ಟಿರ್ ನಂಗೆ. ಕೋರಲ್ ಒಂದು, ಮ್ಯಾಥ್ಸ್ ಅಲ್ಲಿ 1 ಮಾರ್ಕ್ ಹೋಯ್ತು ಅಷ್ಟೇ. ಇಂಗ್ಲಿಷ್ ಅಲ್ಲಿ 1 ಹೋಯ್ತು. 2 ಮಾರ್ಕ್ ಹೋಗಿದೆ. 598 ಸಿಕ್ಕಿದೆ ನಿಮಗೆ. ಸೈನ್ಸ್ ವಿಭಾಗದಲ್ಲಿ ಸ್ಟೇಟ್ಗೆ 3rd ರ್ಯಾಂಕ್ ಬಂದಿರುವಂತಹ ಶ್ರಾವ್ಯ. ಕಾಲೇಜವ್ರು ತುಂಬ ಸಪೋರ್ಟ್ ಮಾಡಿದ್ರು. ಫುಲ್ ನಮ್ಮ ಅಲೈಟ್ ಬ್ಯಾಚಸ್ ಎಲ್ಲ ಮಾಡಿ ಸಪ್ರೇಟ್ ಕೋಚಿಂಗ್ ಮಾಡಿದ್ರು. ಸ್ಟಾರ್ಟಿಂಗ್ ನಮ್ಗೆ ತುಂಬಾ ಬೇಗನೆ ಕಾಲೇಜ್ ಸ್ಟಾರ್ಟ್ ಆಗಿತ್ತು, ಬೇಗನೆ ಪೋರ್ಷನ್ ಕಂಪ್ಲೀಟ್ ಆಗಿತ್ತು. ಅದೆಲ್ಲ ತುಂಬ ಹೆಲ್ಪ್ ಆಯ್ತು. ಶಮ್ಯ ಶೆಟ್ಟಿ ಅಂತ, ಅವಳು ಸ್ಟೇಟಿಗೆ 4th ರ್ಯಾಂಕ್ ಸರ್, ಕಾಮರ್ಸ್ ಅಲ್ಲಿ. ಓಕೆ ಅಂದ್ರೆ ಎಷ್ಟು ಮಾರ್ಕ್? 600ರಲ್ಲಿ ಅವಳು ತಗೊಂಡಿದ್ದು 597. ಇಂಗ್ಲಿಷ್ ಅಲ್ಲಿ 98 ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ 99, ಬೇರೆ ಎಲ್ಲ 100. ಅಕ್ಷತಾ ವೀರಣ್ಣ ಮತ್ತೆ ಅಮೃತ ವೀರಣ್ಣ ಅಂತ ಇಬ್ರು ಟ್ವಿನ್ಸ್ ಅವರು. ಅಕ್ಷತಾ ವೀರಣ್ಣ 4th ರ್ಯಾಂಕ್ ಸ್ಟೇಟಿಗೆ, ಬಟ್ ಅವಳು ಡಿಸ್ಟಿಂಕ್ಷನ್ ಅಮೃತ ವೀರಣ್ಣ. ಈಗ ಟೋಟಲ್ ಎಷ್ಟು ಅಂಕ ಬಂದಿದ್ ನಿಮ್ಗೆ? 596 ಔಟ್ ಆಫ್ 600. ನೋಡಿ, ಇಲ್ಲಿ ಪ್ರಥಮ್ ಕಾಂಚನ್ ಇದ್ದಾರೆ. ಇವರು ಸ್ಟೇಟ್ಗೆ 5th ರ್ಯಾಂಕ್ ಬಂದಿದ್ದು ಕಾಮರ್ಸ್ ಅಲ್ಲಿ. ಈಗ 600 ಅಲ್ಲಿ ಎಷ್ಟು ಬಂದಿದ್ದು ನಿಮ್ಗೆ? 596. ಅಬ್ಬಾ. ಈಗ ನಿಮ್ಮ ಪೂರ್ಣ ಹೆಸರು? ಪ್ರೀತನ್ ಶೆಟ್ಟಿ. 591 PUC ತೆಗೆದಿರುವಂತದ್ದು. ಭಾರಿ ಸಂತೋಷ ಇದೆ ಸರ್. ಅವನು ಮುಂದೆ ಇದೇ ರೀತಿ ರ್ಯಾಂಕ್ ಬರ್ಬೇಕಂತ ಆಸೆ ಇದೆ ಸರ್. ಈ ವರ್ಷ 10ನೇ ತರಗತಿಯಿಂದ ನಮ್ಮ ಒಂದು ಫಸ್ಟ್ PUCಗೆ ಅಡ್ಮಿಷನ್ ಆಗೋ ವಿದ್ಯಾರ್ಥಿಗಳಿಗೆ 614ರಿಂದ ಹಿಡಿದು ಮೇಲ್ಪಟ್ಟ ಮಾರ್ಕ್ಸ್ ಬಂದವರಿಗೆ ಫ್ರೀ ಸೀಟ್ ಅನ್ನು ಕೊಡ್ತೇವೆ. ಈಗ ಯೂನಿಫಾರ್ಮ್ ಇಂದ ಹಿಡಿದು, ಬುಕ್ ಇಂದ ಹಿಡಿದು ಪ್ರತಿಯೊಂದು ಫ್ರೀ ಕೊಡ್ತಾ ಇದ್ದೇವೆ. 580 ಮೇಲ್ಪಟ್ಟು ಮಾರ್ಕ್ಸ್ ಬಂದ್ರೆ 10%, 25%, 50% ಫ್ರೀ ಸೀಟ್ ಹೀಗೆ ಕೊಡ್ತಾ ಇದ್ದೇವೆ. ಸ್ಪೋರ್ಟ್ಸ್ ಕೋಟಾದಲ್ಲಿ ಆಲ್ರೆಡಿ ಸ್ಪೋರ್ಟ್ಸ್ ಕ್ಯಾಂಪ್ ಆಲ್ರೆಡಿ ಆಗಿದೆ ನಮ್ಮದು. ಈಗಲೂ ನ್ಯಾಷನಲ್ ಯಾರಾದ್ರೂ ಪ್ಲೇಸ್ ಆದವರು ಇದ್ರೆ ಫ್ರೀ ಸೀಟ್ ಅನ್ನು ಖಂಡಿತ ಕೊಡ್ತೇವೆ. ಜನತಾ ಇಂಡಿಪೆಂಡೆಂಟ್ PU ಕಾಲೇಜು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಕರಾವಳಿ ಭಾಗಕ್ಕೆ ಬಂದಿದ್ದೀನಿ. ನೋಡಿ, ನನ್ನ ಹಿಂದೆ ಜನತಾ PU ಕಾಲೇಜ್ ಹೆಮ್ಮಾಡಿ ಇದೆ. ನಿಮಗೆ ಇಡೀ ಉಡುಪಿಗೆ, ಅಂದರೆ ಈಗ PUC ರಿಸಲ್ಟ್ ಬಂದಿದೆ. ಸೊ PUC ರಿಸಲ್ಟ್ ಬಂದಾಗ ಉಡುಪಿ ಮೊದಲ ಸ್ಥಾನದಲ್ಲಿದೆ ಅನ್ನುವಂಥದ್ದು ಗೊತ್ತಾಗಿರ್ಬೋದು. ಆದರೆ ಈ ಉಡುಪಿಲಿ ಯಾವ ಕಾಲೇಜ್ ಮೊದಲ ಸ್ಥಾನದಲ್ಲಿದೆ ಅಂತ ಯಾರಾದರೂ ಹುಡುಕಬಹುದು ಅಥವಾ ನನ್ನನ್ನು ಕೇಳಬಹುದು. ಅದಕ್ಕೆ ಉತ್ತರನೇ ಜನತಾ PU ಕಾಲೇಜ್ ಹೆಮ್ಮಾಡಿ. ಬಹುಶಃ ಇದು ನಮ್ಮ ಸೌಭಾಗ್ಯ ಅಂತ ಅನ್ಕೊತೀನಿ. ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇಡೀ ಉಡುಪಿಗೆ PU ವಿಭಾಗದಲ್ಲಿ ನಂಬರ್ 1 ಶಾಲೆ, ಪ್ರಥಮ ಸ್ಥಾನವನ್ನು ಅಲಂಕರಿಸಿರುವಂತಹ ಶಾಲೆಯ ಮುಂಭಾಗದಲ್ಲಿ ನಾನಿದ್ದೀನಿ. ನೋಡಿ, ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರ್ಯಾಂಕ್ ಪಡೆದಿರುವಂತಹ, ರಾಷ್ಟ್ರ ಮಟ್ಟದಲ್ಲಿ ಪ್ರದರ್ಶನ ನೀಡಿರುವಂತಹ ಅನೇಕ ವಿದ್ಯಾರ್ಥಿಗಳ ಫೋಟೋ, ಭಾವಚಿತ್ರಗಳು ಇದೆ. ನೀವು ಎಂಟ್ರಿಲಿ ಗಮನಿಸಿದರೆ ಅಲ್ಲಿ ಹಾಕೋದಕ್ಕೆ ಜಾಗ ಇಲ್ಲ. ಅಷ್ಟು ಮಕ್ಕಳು ಕೂಡ ಯಾವುದೋ ಒಂದು ವಿಭಾಗದಲ್ಲಿ ಅವರು ರ್ಯಾಂಕನ್ನು ಬಂದಿದ್ದಾರೆ ಅಥವಾ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಜೊತೆಗೆ ಈ ಬಾರಿ ಕಾಮರ್ಸ್ ಮತ್ತು ಸೈನ್ಸ್ ವಿಭಾಗದಲ್ಲಿ 10 ಮಕ್ಕಳು ಇಲ್ಲಿ ಸ್ಟೇಟ್ಗೆ ರ್ಯಾಂಕನ್ನು ಪಡ್ಕೊಂಡು ಬಂದಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ನಂಬರ್ 1 ಸ್ಥಾನವನ್ನು ಪಡೆದಿರುವಂಥ ವಿದ್ಯಾರ್ಥಿ ಇದ್ದರೆ ಅದು ಈ ಸಂಸ್ಥೆಯ ವಿದ್ಯಾರ್ಥಿ ಅಂತ ಹೇಳೋದಕ್ಕೆ ಕೂಡ ಹೆಮ್ಮೆ ಆಗುತ್ತೆ. ಸೊ ಹಾಗಾಗಿ ಬನ್ನಿ, ಇವತ್ತಿನ ಕಾರ್ಯಕ್ರಮ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ, ವಿಶೇಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ತಮ್ಮ ಮಗುವನ್ನು ಒಂದು ಬೆಸ್ಟ್ ಕಾಲೇಜಿಗೆ ಸೇರಿಸಬೇಕು, ಕಾಮರ್ಸ್ ಅಥವಾ ಸೈನ್ಸ್ ವಿಭಾಗದಲ್ಲಿ ಕರಾವಳಿ ಭಾಗದ ಬೆಸ್ಟ್ ಕಾಲೇಜಿಗೆ ಸೇರಿಸಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ರೆ
ಖಂಡಿತವಾಗಿಯೂ ಡಿಸ್ಪ್ಲೇಲಿ ನಂಬರ್ ಇರುತ್ತೆ. ಈ ಸಂಸ್ಥೆಗೆ ಸೇರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲ ವಿಭಾಗದಲ್ಲೂ ಆಕ್ಟಿವಿಟೀಸ್ ಮಾಡೋದಕ್ಕೆ ಅವತ್ತನಿಗೆ ಅಥವಾ ಅವಳಿಗೆ ಅವಕಾಶ ಇರುತ್ತೆ. ಈ ಸಂಸ್ಥೆಯ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿಯ ಮುಖ್ಯಸ್ಥರಾಗಿರುವಂತಹ ಪ್ರಿನ್ಸಿಪಲ್ ಆಗಿರುವಂತಹ ಗಣೇಶ್ ಮೊಗವೀರ್ ಅವರಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಳೆದ ಬಾರಿ ನಾನು ನಿಮ್ಮ ಸಂಸ್ಥೆಯ ಬಗ್ಗೆ, ಈ ವಿದ್ಯಾಸಂಸ್ಥೆಯ ಬಗ್ಗೆ ಒಂದು ವಿಡಿಯೋನ ಮಾಡಿದೆ. ಬಹುಶಃ 6-7 ತಿಂಗಳು ಆಗಿರಬಹುದು, ಆದ್ರೆ ಆವಾಗ ರಿಸಲ್ಟ್ ಇರಲಿಲ್ಲ. ಈ ಬಾರಿ ರಿಸಲ್ಟ್ ಬಂದಿದೆ. ಇದೊಂದು ದೊಡ್ಡ ಹೆಮ್ಮೆ. ಹಾಗಾಗಿ ಬೆಂಗಳೂರಿಂದ ಮತ್ತೆ ಡ್ರೈವ್ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀನಿ ಸರ್. ಇವತ್ತಿನ ವಿಡಿಯೋ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಅದು ನಿಮಗೂ ಕೂಡ ಶಾಕಿಂಗ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದು ಏನು ಅನ್ನೋದನ್ನ ಸ್ವಲ್ಪನೇ ಹೊತ್ತಲ್ಲಿ ನಾನು ಈಗ ನಮ್ಮ ವೀಕ್ಷಕರ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ರಿಸಲ್ಟ್ ಬಂದಿರುವಂತ ಈ ಹೊತ್ತಲ್ಲಿ ಎಷ್ಟು ಖುಷಿ ಇದೆ ಸರ್. ಯಾಕಂದ್ರೆ ಉಡುಪಿಗೆ ನಂಬರ್ 1. ಸೊ ಉಡುಪಿ, ಇಡೀ ಉಡುಪಿ ವಿಭಾಗಕ್ಕೆ ಬಂದ್ರೆ ಒಬ್ಬಳು ಹುಡುಗಿ ಇಲ್ಲಿ ನಂಬರ್ 1 ಸ್ಥಾನವನ್ನ ಕೂಡ ನಿಮ್ಮ ಸಂಸ್ಥೆ ಹುಡುಗಿಯೇ ಅಲಂಕಾರ ಮಾಡಿದಾಳೆ. ಆ ಸ್ಥಾನವನ್ನ ಅನ್ನೋದು ಕೂಡ ಖುಷಿ ಆಗುತ್ತೆ. ಮತ್ತೆ ಮೈನ್ ರೋಡ್ ಅಲ್ಲೆಲ್ಲ ನೋಡ್ಕೊಂಡು ಬಂದೆ, ಎಲ್ಲ ನೋಡಿದ್ರು ಕೂಡ ಜನತಾ PU ಕಾಲೇಜ್ ಅಂತ ಇದೆ. ಟೋಟಲ್ ಆಗಿ ರಾಜ್ಯದ, ದೇಶದ ಅಥವಾ ವಿದೇಶದಿಂದನೂ ಕೂಡ ಇಲ್ಲಿ ಕೆಲವೊಂದು ಯಾವ್ದೋ ಮಕ್ಕಳಿದ್ದಾರೆ ಅನ್ನೋದು ಕೇಳ್ಪಟ್ಟೆ. ಎಲ್ಲಿಯವರೇ ಬಂದ್ರು ಇಲ್ಲಿ ಇದ್ದು ಓದೋದಕ್ಕೆ ಅವಕಾಶ ಇದೆ ಅಂತ. ಈ ಸಂದರ್ಭ ಏನ್ ಹೇಳೋಕೆ ಇಷ್ಟಪಡ್ತೀರಿ ಸರ್? ಆಕ್ಚುಲಿ ಸರ್, ನಮ್ಮ ಸಂಸ್ಥೆ 2022ರಲ್ಲಿ ಸ್ಥಾಪನೆ ಆಗ್ತದೆ. ನಾನು ಒಂದು ಮೋಟೋ ಇಟ್ಕೊಂಡು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತೀನಿ. ನಾನು ಒಬ್ಬ ಗಣಿತ ಉಪನ್ಯಾಸಕ. ನನ್ನೊಂದು ವಿಷನ್ ಇದೆ. ಎಜುಕೇಶನ್ ಅಂತ ಹೇಳಿದ್ರೆ ಆಲ್ರೌಂಡ್ ಡೆವಲಪ್ಮೆಂಟ್. ಕ್ರೀಡೆನೂ ಇರಬೇಕು, ಸಾಂಸ್ಕೃತಿಕನೂ ಇರಬೇಕು, ಶಿಕ್ಷಣದಲ್ಲೂ ಅವ್ರು ಮುಂದೆ ಬರ್ಬೇಕು. ಸೊ ಇದನ್ನ ಇಟ್ಕೊಂಡು 2022ರಲ್ಲಿ ನಾನು ಸ್ಥಾಪನೆ ಮಾಡಿದಾಗ ಹಲವಾರು ನಮ್ಗೆ ಸ್ಟೆಪ್ ಡೌನ್ ಅಂತ ಹೇಳಿದ್ರೆ ನಾವೇನು ಹೇಳ್ಬಹುದು, ಹಿಂದ್ಗಡೆಯಿಂದ ಚುಚ್ಚು ಮಾತು ಅದು ಇದೆಲ್ಲ ಬಂತು. ಯಾಕಂತ ಹೇಳಿದ್ರೆ ಸಂಸ್ಥೆ ಸ್ಥಾಪನೆ ಆದಾಗ ನಮ್ಗೆ ಬರುವಂತ ವಿದ್ಯಾರ್ಥಿಗಳ ಆ ಮಾರ್ಕ್ಸ್ ಏನಿರ್ತದೆ, ಸಮಥಿಂಗ್ ಲೈಕ್ ಒಂದು 45, 50, 65, 70% ಮಕ್ಕಳು ಅಧಿಕವಾಗಿ ಸೇರ್ಪಡೆಗೊಳ್ತಾರೆ. ಅಂದ್ರೆ ಮಕ್ಕಳೇನ್ ಬರ್ತಾರೆ ಅವ್ರನ್ನ ದಾಖಲಾತಿ ಮಾಡ್ಕೊಳ್ತಾ ಇದ್ದೀವಿ. ಅದೊಂದು ಚಾಲೆಂಜಿಂಗ್, ಖಂಡಿತ ಚಾಲೆಂಜಿಂಗ್. ಅಲ್ಲೂ ಮತ್ತೊಂದು ನಾವು ವಿಶೇಷತೆ ಏನ್ ಕೊಡ್ತಾ ಅಂತ ಹೇಳಿದ್ರೆ, ಸ್ಪೋರ್ಟ್ಸ್ ಗೆ ಹೈಲಿ ಒಂದು ಪ್ರಿಫರೆನ್ಸ್ ಕೊಡ್ತು, ಕಲ್ಚರಲಿ ಹೈಲಿ ಪ್ರಿಫರೆನ್ಸ್ ಕೊಡ್ತು. ತುಂಬಾ ಅಚೀವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ತುಂಬಾ ಅಚೀವ್ಮೆಂಟ್ ಅಂತ ಹೇಳಿದ್ರೆ ಈಗ ಸ್ಪೋರ್ಟ್ಸ್ ಅಲ್ಲಿ ಕಳೆದ ಶೈಕ್ಷಣಿಕ ಅವಧಿಯಲ್ಲಿ ಸಾಧಾರಣ 67 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಅಂಕಣ ತಲುಪಿರ್ತಾರೆ. ಕಡೆಗೆ ಅದರೊಟ್ಟಿಗೆ ಒಂದು 4ರಿಂದ 5 ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ. ಉಡುಪಿ ಜಿಲ್ಲೆಗೆ ಅತ್ಯಧಿಕ ಸಂಖ್ಯೆಯಲ್ಲಿ ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ತಲುಪಿದ್ದು ಜನತಾ ಪದವಿ ಪೂರ್ವ ಕಾಲೇಜಿಂದ. ಹಾಗೆ ಸಾಂಸ್ಕೃತಿಕದಲ್ಲಿ ಪ್ರತಿಭಾ ಕಾರಂಜಿ ಇರ್ಬೋದು, ಕಲೋತ್ಸವ ಇದಿರ್ಬೋದು, ಪ್ರತಿ ವಿಭಾಗದಲ್ಲೂ ಜನತಾ ಕಾಲೇಜಿಂದ ಬರ್ತಾರೆ. ಆವಾಗ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕುಂದಾಪುರ ಬೈಂದೂರು ತಾಲೂಕಲ್ಲಿ ಹಲವಾರು PU ಕಾಲೇಜುಗಳಿದ್ದಾವೆ. ಅಲ್ಲಿ ಒಂದೇನಾಗುತ್ತೆ ಅಂತ ಹೇಳಿದ್ರೆ, ಒಂದಿಷ್ಟು ಮಾತಾಡ್ಲಿಕ್ಕೆ ಅವರಿಗೆ ಒಂದು ಅವಕಾಶ ಸಿಗ್ತದೆ. ಅಯ್ಯೋ, ಜನತಾ ಅಂದ್ರೆ ಬರೀ ಕ್ರೀಡೆ, ಜನತಾ ಅಂದ್ರೆ ಬರೀ ಸಾಂಸ್ಕೃತಿಕ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಅವ್ರೇನು ಶಿಕ್ಷಣದಲ್ಲಿ ಮಹತ್ವ ಕೊಡ್ತಾ ಇಲ್ಲ ಅನ್ನುವಂಥದ್ದು, ಅದನ್ನ ಅವರು ಬಳಕೆ ಮಾಡಿಕೊಂಡು ತಮ್ಮ ದಾಖಲಾತಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಕೊಳ್ತಾರೆ. ಬಟ್ ನಾನ್ ಈಗ ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಾನೇನ್ ಮಾಡಿದೆ ಗೊತ್ತಾ, ತುಂಬಾ ಶಿಕ್ಷಣಕ್ಕೆ ಅಷ್ಟೇ ಒತ್ತನ್ನು ನಾನು ಕೊಡ್ತಾ ಇದ್ದೆ. ಒಂದು ಶಿಕ್ಷಣ ಸಂಸ್ಥೆ ಸ್ಟಾರ್ಟ್ ಆಗ್ತದೆ, ಸಣ್ಣ ಪರ್ಸೆಂಟೇಜ್ ಮಕ್ಕಳು ಬರ್ತಾರೆ, ದಾಖಲಾತಿ ಮಾಡ್ಕೊಂಡಿದ್ದೇವೆ, ನಮ್ಮ ಪ್ರಯತ್ನ ಮ್ಯಾಕ್ಸಿಮಮ್ ಮಾಡ್ತಾ ಹೋಗ್ತೇವೆ ನಾವು. ನಂತರದಲ್ಲಿ ಮಿಡ್ ಆಫ್ ದ ಅಕಾಡೆಮಿಕ್ ಇಯರ್ ಒಂದು ಬೆಸ್ಟ್ ಟೀಮ್ ನಮ್ಮ ಹತ್ರ ಇದೆ. ಬೆಸ್ಟ್ ಟೀಮ್ ಅಂದ್ರೆ ತುಂಬಾ ಹಗಲು ರಾತ್ರಿ ಶ್ರಮಿಸುವಂತ ಉಪನ್ಯಾಸಕರ ವೃಂದದವರಿದ್ದಾರೆ, ಬೋಧಕೇತರ ಸಿಬ್ಬಂದಿ ವರ್ಗದವರಿದ್ದಾರೆ. ಎಲ್ರಿಗೂ ಒಂದು ಚಾಲೆಂಜಿಂಗ್ ಟಾಸ್ಕ್ ಕೊಡ್ತೀನಿ. ನೋಡಿ, ನಾವು ತುಂಬಾ ಚೆನ್ನಾಗಿ ಕ್ರೀಡೆಯಲ್ಲಿ, ಸಾಂಸ್ಕೃತಿಕದಲ್ಲಿ, ಶಿಕ್ಷಣದಲ್ಲಿ JEE ಇರ್ಬೋದು, CET ಇರ್ಬೋದು, NEET ಇರ್ಬೋದು, ಎಲ್ಲದರಲ್ಲೂ ಕೊಡ್ತಾ ಬಂದಿದ್ದೇವೆ. ಬೋರ್ಡ್ಸ್ ಅಲ್ಲಿ ಕಳೆದ ವರ್ಷ ಶ್ರದ್ಧಾ ಮೊಗವೀರ 600ರಲ್ಲಿ 595, ಏನೋ ಸ್ಟೇಟ್ ರ್ಯಾಂಕ್ ತಪ್ಪಿ ಹೋಗಿರ್ಬೋದು. ಆದ್ರೆ ನಮ್ಮ ಉಪನ್ಯಾಸಕ್ಕೆ ಹೇಳ್ತೀನಿ, ಈ ಸರಿ ನೋಡಿ, ಈ ವರ್ಷ ನಮ್ಗೆ ರಾಜ್ಯ ಮಟ್ಟದ ರ್ಯಾಂಕ್ ಬೇಕೇ ಬೇಕು, ನೀವು ಅದನ್ನ ಮಾಡಿ ತೋರಿಸ್ಲೇಬೇಕಂತ ಹೇಳ್ಕೊಂಡು ಮಿಡ್ ಆಫ್ ದ ಅಕಾಡೆಮಿಕ್ ಒಂದು ಮೀಟಿಂಗ್ ಕರಿತೀನಿ, ಅವ್ರಿಗೆ ಒಂದು ಟಾಸ್ಕ್ ಕೊಟ್ಬಿಡ್ತೀನಿ. ನಿಜವಾಗ್ಲೂ ಇವತ್ತು ಭಾರಿ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಟೀಮ್ ಆಫ್ ಫ್ಯಾಕಲ್ಟೀಸ್ ಅದನ್ನ ಮಾಡಿ ತೋರಿಸಿದ್ದಾರೆ. ಜನತಾ ಏನ್ ಕ್ರೀಡೆಯಲ್ಲಿ ಮುಂಚೂಣಿಯಲ್ಲಿದೆ, ಜನತಾ ಏನು ಸಾಂಸ್ಕೃತಿಕದಲ್ಲಿ ಮುಂಚೂಣಿಯಲ್ಲಿದೆ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ, ಇವತ್ತು ಶಿಕ್ಷಣದಲ್ಲಿ ಜನತಾ ಉಡುಪಿಯಲ್ಲಿ ನಂಬರ್ 1. ಹಾಗಾಗಿ ಆ ರ್ಯಾಂಕ್ ತಂದು ಕೊಟ್ಟಂತ ನಮ್ಮ ರಶ್ಮಿ ಪೈ 600ರಲ್ಲಿ 598, ಅದು ವಿಜ್ಞಾನ ವಿಭಾಗದಲ್ಲಿ. ಅದೇ ರೀತಿ ಶ್ರಾವ್ಯ ಜಿ ದೇವಾಡಿಗ 600ರಲ್ಲಿ 597, 3ನೇ ರ್ಯಾಂಕ್. ಹಾಗೆ 4ನೇ ರ್ಯಾಂಕ್. ವಾಣಿಜ್ಯ ವಿಭಾಗದಲ್ಲಿ 600ರಲ್ಲಿ 597, 4ನೇ ರ್ಯಾಂಕ್. ಹೀಗೆ ನಾವು ಕೌಂಟ್ ಮಾಡ್ತಾ ಹೋದ್ರೆ ಸರಿ ಸುಮಾರು 17 ವಿದ್ಯಾರ್ಥಿಗಳು ಟಾಪ್ ರ್ಯಾಂಕ್ ಗಳಲ್ಲಿ ನಮ್ಮ ಕಾಲೇಜಿಗೆ ಒಂದು ಕೀರ್ತಿ ತಂದು ಕೊಟ್ಟಿದ್ದಾರೆ. ಎಲ್ರಿಗೂ ನಿಮ್ಮ ಎದುರಿಗೆ ಅವರೆಲ್ಲರಿಗೂ ಶುಭಾಶಯ ಹೇಳ್ತೀನಿ, ಅಭಿನಂದನೆ ಸಲ್ಲಿಸ್ತೀನಿ. ಹಗಲು ರಾತ್ರಿ ಅಂತ ಶ್ರಮಿಸಿದಂತ ನಮ್ಮೆಲ್ಲ ಟೀಮ್ ಫ್ಯಾಕಲ್ಟಿ, ಬೋಧಕೇತರ ವರ್ಗದವರಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಸರ್. ಈಗ ಒಂದು ವಿಚಾರ ನಾನು ಆಗ್ಲೇ ಹೇಳಿದೆ, ಆನ್ ಸ್ಕ್ರೀನ್ ನಿಮ್ಗೊಂದು ಸರ್ಪ್ರೈಸ್ ಇರುತ್ತೆ ಇವತ್ತು ಅಂತ. ಈಗ ಅದನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್. ಈಗ
ನೀವು ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ನಮಗೆ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ನಿಮ್ಮಲ್ಲಿ ರ್ಯಾಂಕ್ ಪಡೆದಿರುವಂಥ ಕೆಲವೊಂದು ಸ್ಟೂಡೆಂಟ್ಸ್ಗಳ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಆಗಿ ಬೆಂಗಳೂರಿಂದ ಬಂದಿದೆ. ಈಗ ಟಿವಿಲಿ ದೊಡ್ಡ ದೊಡ್ಡ ಚಾನಲ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಯಾರು ಅಕ್ಕಪಕ್ಕದಲ್ಲಿ ಸಿಗ್ತಾರೆ ಅವ್ರನ್ನ ಹಿಡಿದ್ಬಿಟ್ಟು ಮಾತಾಡಿಸ್ಬಿಟ್ಟು ನೋಡಿ ಇವರೇ ನಂಬರ್ 1 ಇವರೇ ನಂಬರ್ 2 ಅಂತ ಹೇಳ್ತಾರೆ. ಅದು ಆ ಭಾಗಕ್ಕೆ ಮಾತ್ರ. ಆದ್ರೆ ಕರಾವಳಿ ಭಾಗದ ಮೂಲೆವರೆಗೂ ಹೋಗಿ ಆ ಮಕ್ಕಳ ಮನೆಗೆ ಹೋಗಿ ಹೆಗ್ಗದ್ದೆ ಸ್ಟುಡಿಯೋ ಈ ಪ್ರಯತ್ನ ಮಾಡ್ಲಿ, ಅದನ್ನ ತೋರಿಸ್ಲಿ ಅಂತ ನಾನು ಕೂಡ ಅಂದ್ಕೊಂತೀನಿ. ಸೊ ಅದಕ್ಕೆ ನಿಮ್ಮ ಟೀಮ್ ಜೊತೆಗೆ ನಮ್ಗೊಂದು ಅವಕಾಶವನ್ನು ಮಾಡ್ಕೊಡ್ತೀರಾ, ನಾವು ಹೋಗಿ ಬರ್ಬೋದು? ಅಯ್ಯೋ ಖಂಡಿತ ಸರ್, ನಮ್ಮ ಟೀಮ್ ಅನ್ನು ರೆಡಿ ಮಾಡ್ತೇವೆ. ಖಂಡಿತ ಅವರೊಟ್ಟಿಗೆ ಉದಯ್ ಸರ್ ಇರ್ತಾರೆ, ಮತ್ತೊಂದಿಷ್ಟು ಟೀಮ್ ಫ್ಯಾಕಲ್ಟಿ ನಿಮ್ಗೆ ಕೊಡ್ತೀನಿ. ಖಂಡಿತ ಹೋಗಿ ಬನ್ನಿ ಸರ್, ಇದು ನನ್ನ ಸೌಭಾಗ್ಯ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಖಂಡಿತ. ನೋಡಿ ವೀಕ್ಷಕರೇ, ಇನ್ನೂ ತಡ ಮಾಡೋದು ಬೇಡ, ಇವರಿಂದ ನಮಗೆ ಪರ್ಮಿಷನ್ ಸಿಕ್ಕಾಗಿದೆ. 10 ಮಕ್ಕಳು ಇಲ್ಲಿ ರ್ಯಾಂಕ್ ಇದ್ದಾರೆ ಅಂತ ಏನು ಕೇಳ್ಪಟ್ವಿ, ಅದರಲ್ಲಿ ನಾವು ಒಂದಿಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ನಮಗೆ ಎಷ್ಟು ಆಗುತ್ತೆ ಇವತ್ತು ಅವ್ರ ಮನೆಗೆಲ್ಲ ನಾವು ಹೋಗಿ ಬರೋಣ. ವಿತ್ ಹೆಗ್ಗದ್ದೆ ಸ್ಟುಡಿಯೋ ಆನ್ ಸ್ಕ್ರೀನ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತಿದ್ದದಕ್ಕೆ ಈಗ ಇಲ್ಲಿ ರ್ಯಾಂಕ್ ಪಡೆದಿರುವಂಥ ಮಗುವಿನ ಮನೆಗೆ ನಾವು ಹೋಗಿ ಬರೋಣ ಬನ್ನಿ ಸರ್. ಈಗ ನಾವು ನಿಮ್ಮ ಸಂಸ್ಥೆಯಲ್ಲಿ ಓದಿ ಇವತ್ತು ಸ್ಟೇಟ್ಗೆ 10ನೇ ರ್ಯಾಂಕ್ ಬಂದಿರುವಂಥ ಹುಡುಗನ ಮನೆಯ ಮುಂಭಾಗದಲ್ಲಿದ್ದೀವಿ. ಇದು ಪಕ್ಕ ಹಳ್ಳಿ ಇದು. ಹೌದು. ಸೊ ಬಹುಶಃ ಇಲ್ಲಿಗೆಲ್ಲ ನಾನು ನೋಡಿರೋ ಹಾಗೆ ಈ ಭಾಗದಲ್ಲಿ ಇತ್ತೀಚೆಗೆ ಕರೆಂಟ್ ಸೌಲಭ್ಯ ಬಂದಿದ್ದು, ಫೋನ್ ವ್ಯವಸ್ಥೆ ಕೂಡ ಇಲ್ಲಿ ಇರಲಿಲ್ಲ. ಅಂಥ ಒಂದು ಹಳ್ಳಿಯಲ್ಲಿರುವಂಥ ಒಬ್ಬ ಮಗು ಇವತ್ತು ನಿಮ್ಮ ಸಂಸ್ಥೆಯಲ್ಲಿ ಓದಿ 10ನೇ ರ್ಯಾಂಕ್ ಬಂದಿದ್ದಾನೆ. 591 PUC ತೆಗೆದಿರುವಂಥದ್ದು, ಕಾಮರ್ಸ್ ವಿಭಾಗದಲ್ಲಿ ತೆಗೆದಿರುವಂಥ. ಈಗ ಅವನ ಮನೆಗೆ ನಾವು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಕೇವಲ ಇವನೊಬ್ಬ ಅಲ್ಲ, ಇನ್ನೂ 5-6 ಮನೆಯ ಮಕ್ಕಳ ಮನೆಗೆ ನಾವು ಹೋಗೋಣ. ಸೊ ಇದು ಮೊದಲನೇ ವಿದ್ಯಾರ್ಥಿ, ಹಾಗಾಗಿ ಇವನ್ ಮನೆಗೆ ಫಸ್ಟ್ ವಿಸಿಟ್ ಮಾಡೋಣ ಅಂತ. ಇವನು ಹೊಸೂರು ಗ್ರಾಮದಲ್ಲಿರೋದು, ಕುಂದಾಪುರ ತಾಲೂಕಿನ ಹೊಸೂರು ಗ್ರಾಮ, ಒಣಸೆ ಹೋಬಳಿ ಬರುತ್ತೆ. ಎಸ್ 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 ಓಕೆ. ಇವನು ಕನ್ನಡ ಮೀಡಿಯಂ ಅಲ್ಲೇ ಓದಿರುವಂಥದ್ದಲ್ವಾ? ಎಸ್, ಇದೇ ಮನೆ ನೋಡಿ. ಓದೋರಿಗೆ ಮನಸ್ಸಿದ್ರೆ ಅಥವಾ ಒಳ್ಳೆ ರ್ಯಾಂಕನ್ನು ಪಡಿಬೇಕು ಅಂತ ಹೇಳಿದ್ರೆ ಮನೆ ಮ್ಯಾಟ್ರ್ ಆಗಲ್ಲ ಅನ್ನೋದು ಕರೆಕ್ಟು. ಆಮೇಲೆ ಈ ಭಾಗದಲ್ಲಿ ಯಾವ ಟ್ಯೂಷನ್ ಆಗಲಿ ಅಥವಾ ಬೇರೆ ಏನೂ ಸಿಗೋದಿಲ್ಲ. ಒಳ್ಳೆ ವಿದ್ಯಾಸಂಸ್ಥೆ ಸಿಕ್ಕರೆ ಅಲ್ಲಿ ಓದೋದಕ್ಕೊಂದು ಅವಕಾಶ ಸಿಗುತ್ತೆ ಅಷ್ಟೇ. ಈಗ ಅವ್ನ ಮನೆ ಒಳಗಡೆ ಹೋಗೋಣ. ಇಲ್ಲ ಇದ್ದಾನೆ. ಹಾಯ್, ನಮಸ್ತೆ. ಸೊ ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ನಿಮ್ಮ ಮನೆಗೆ ಬಂದಿದೆ. ಕಾರಣ ಇಷ್ಟೇ, ನೀವು ಒಳ್ಳೆ ಅಂಕವನ್ನು ಪಡೆದಿದ್ದೀರಾ. ಇದೇ ನಿಮ್ಮ ಗೆಲುವಿನ ಗುರಿ ಅಂತ ನಾನು ಅಂದ್ಕೊತೀನಿ. ಬಹುಶಃ ಈ ಗೆಲುವು ಇಲ್ಲಿವರೆಗೆ ನಮ್ಮನ್ನು ಕರ್ಕೊಂಡು ಬಂತು ಅಂತ. ಸೊ ಇಲ್ಲೇ ಓದಿದ್ದಲ್ವಾ? ಈ ಪ್ರದೇಶದಲ್ಲೇ ಓದಿದ್ದ? ನಿಮ್ಮ SLC ಎಲ್ಲಾಗಿದ್ದು? ಶ್ರೀ ಮೂಕಾಂಬಿಕಾ ಪ್ರೌಢಶಾಲೆ ಹೊಸೂರು, ಇಲ್ಲೇ ಪಕ್ಕದಲ್ಲೇ ಆಗಿರುವಂಥದ್ದು. ಎಸ್, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಮೂಕಾಂಬಿಕಾ ಪ್ರೌಢಶಾಲೆ ಇದೆ. ಸೊ PUC ಮಾಡಬೇಕಾದ್ರೆ ನೀವು ಯಾಕೆ ಜನತಾ ಸಂಸ್ಥೆಯನ್ನೇ ಆಯ್ಕೆ ಮಾಡ್ಕೊಂಡ್ರಿ ಅಂತ? ನಾವು ಮಧ್ಯವಾರ್ಷಿಕ ಎಕ್ಸಾಮ್ ಆಯ್ತಾ, ಅದ್ರ ಆಧಾರದ ಮೇಲೆ ನಮಗೆ ಮಾಸ್ ಇದು ಸನ್ಮಾನ ಮಾಡು ಬಂದಿರ, ಮತ್ತು ಶಾಲಾ ಕಾಲೇಜಿನ ಬಗ್ಗೆ ಇದು ಕಾಲೇಜ್ ವಿಶೇಷತೆ ಇವೆಲ್ಲ ಹೇಳ್ರ. ನಂಗೆ ಒಂಥರ ಕ್ಯೂರಿಯಾಸಿಟಿ ಆಯ್ತು, ಮತ್ತೆ ಅದ್ರ ಬಗ್ಗೆ ರಿಸರ್ಚ್ ಮಾಡೋಣ. ಆಮೇಲೆ ಕಾಲೇಜ್ ಒಳ್ಳೆ ಇತ್ತು ಅನ್ಸ್ತಾ, ಅದಕ್ಕೆ ನಾನು ಕಾಲೇಜಿಗೆ ಸೇರಿದ್ದು. ಎಸ್, ಬನ್ನಿ ಒಳಗಡೆ ಹೋಗೋಣ. ಹೋಲ್ ಜನತಾ ಟೀಮ್ ಜೊತೆಗೆ ಹೆಗ್ಗದ್ದೆ ಸ್ಟುಡಿಯೋ ಬಂದಿದೆ. ಈಗ ಮನೆ ಒಳಗಡೆ ಇದ್ದೀವಿ. ಈಗ ನಿಮ್ಮ ಪೂರ್ಣ ಹೆಸರು? ಪ್ರೀತನ್ ಶೆಟ್ಟಿ. ಪ್ರೀತನ್ ಶೆಟ್ಟಿ. ಓಕೆ, ನಾವು ಹೋರ್ಡಿಂಗ್ ಅಲ್ಲೆಲ್ಲ ನೋಡಿರೋದು ಇವ್ರ ಫೋಟೋನೇ. ಮೊನ್ನೆ ರಿಸಲ್ಟ್ ಬಂದಾಗ ವಾಟ್ಸಪ್ ಸ್ಟೇಟಸ್ ಎಲ್ಲ ನಿಮ್ಮ ಫೋಟೋನೇ ಇದ್ದಿದ್ದು. ಹಾಗಾದರೆ ಎಸ್, ನೋಡಿ, ಎಲ್ಲೆಲ್ಲೋ ನಾವು ಅನ್ಕೊಂತೀವಿ ಸಿಟಿಲಿ ಓದಿಸ್ಬೇಕು, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ಬೇಕು, ಒಳ್ಳೆ ಮಾರ್ಕ್ ಪಡಿಬಹುದು ಅಂತ. ಆದರೆ ಅದು ತದ್ವಿರುದ್ಧ ಅನ್ನೋದು ಇವರು ಸಾಬೀತು ಮಾಡಿದ್ದಾರೆ. ತಂದೆಯವರನ್ನು ಕೇಳೋಣ. ಸರ್, ಈಗ ನಿಮ್ಗೆ ಎಷ್ಟು ಖುಷಿ ಇದೆ ಅಂತ? ಭಾರಿ ಸಂತೋಷ ಇದೆ ಸರ್. ಭಾರಿ ಸಂತೋಷ ಇದೆ. ನೀವು ಕೃಷಿ ಕುಟುಂಬದಿಂದ ಬಂದವರು, ಕೃಷಿಯನ್ನೇ ಅವಲಂಬನೆ ಮಾಡ್ಕೊಂಡಿರೋರಲ್ವಾ? ಹೌದು. ಸೊ ಮಗನ ಮುಂದಿನ ಕನಸು ಏನಿದೆ, ಅಂದ್ರೆ ಏನು ಓದಿಸ್ಬೇಕು ಅನ್ಕೊಂಡಿದ್ದೀರಿ? ಅವನು ಮುಂದೆ ಇದೇ ರೀತಿ ರ್ಯಾಂಕ್ ಬರ್ಬೇಕಂತ ಆಸೆ ಇದೆ ಸರ್. ಓಕೆ, CA ಮಾಡ್ಬೇಕು ಅನ್ನೋ ಪ್ಲಾನ್ ಇದೆಯಾ? ಆಗ್ಬೇಕಂತ ಇದೆ. ಓಕೆ, ಅಮ್ಮನ ಎಫರ್ಟ್ ತುಂಬಾ ಇರಬಹುದು ಅಂತ ಅನ್ಕೊಂತೀನಿ. ಸೊ ಬೆಳಿಗ್ಗೆ ಎದ್ದು ಓದಿಸೋದಿರ್ಬೋದು, ಅಡುಗೆ ತಿಂಡಿ ಊಟ ಎಲ್ಲ ಮಾಡಿಸೋದಿರ್ಬೋದು, ಎಲ್ಲವೂ ಕೂಡ ತಾಯಿಯ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ತಾಯಿಯನ್ನ ಮಾತಾಡ್ಸೋಣ. ಮೇಡಮ್, ಹೇಗೆ ಓದ್ತಿದ್ದ ಇವನು? ಓದುವಾಗಲೇ ಏನಾದರೂ ಇಲ್ಲ ಒಳ್ಳೆ ಮಾರ್ಕ್ ತೆಗಿತಾನೆ, ಅಥವಾ ಅವನಿಗೊಂದು ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ, ಇದು ನಾನು ಹೊಡಿಲೇಬೇಕು, ಈ ಸಲ ಇಷ್ಟು ಮಾರ್ಕ್ ಪಡಿಲೇಬೇಕು ಅನ್ನೋದು ಇರುತ್ತೆ. ಆ ಥರ ಏನಾದರೂ ಥಿಂಕಿಂಗಲ್ಲಿ ಇದ್ನಾ ನಿಮ್ಗೆ ಗೊತ್ತಿರೋ ಹಂಗೆ? ಇದ್ದ, ಒಳ್ಳೆ ರೀತಿ ಇದ್ದ. ಈ ಸಲ ಎಕ್ಸಾಮ್ ಒಳ್ಳೆ ಓದಿದ್ರಾ? ಓಕೆ ಓಕೆ. ಎಷ್ಟು ಅವರ್ ಸ್ಟಡಿ ಮಾಡ್ತಿದ್ರಿ ನೀವು? ನಾನು ನೈಟ್ ಫುಲ್ ಸ್ಟಡಿ ಮಾಡ್ತಿದ್ದೆ, ಬೆಳಿಗ್ಗೆ ಓದ್ತಾ ಇರಲಿಲ್ಲ. ನೈಟ್ ಫುಲ್. ನೀವು ಓದೋದು ಒಂದು ವಿಚಾರ ಆದರೆ ಕಾಲೇಜಲ್ಲೂ ಕೂಡ ನಿಮ್ಗೆ ಅಷ್ಟೇ ಸಪೋರ್ಟ್ ಬೇಕು ಅನ್ನೋದು ನನ್ನ ಒಂದು ಮನೋಭಿಲಾಷೆ. ಯಾಕಂತ ಹೇಳಿದ್ರೆ ಕಾಲೇಜಲ್ಲಿ ಒಳ್ಳೆ ಫ್ಯಾಕಲ್ಟಿ ಇದ್ದರೆ ಮಾತ್ರ ಒಬ್ಬ ಸ್ಟೂಡೆಂಟ್ಗೆ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅನ್ನೋದನ್ನು ಕೇಳ್ಪಟ್ಟಿದ್ದೆ. ಸಂಸ್ಥೆ ಹೇಗೆ ನಡೀತಿದೆ ಅದೇ ಥರ ಟೀಚರ್ಸ್ಗಳ ಎಫರ್ಟು ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಟೀಚಿಂಗ್ ಸಿಗ್ತಾ ಇತ್ತು? ನಿಮ್ಗೇನಾದರೂ ಡೌಟ್ಸ್ಗಳಿದ್ರೆ ನಿಮ್ಗೆ ಯಾವ ರೀತಿ ಕ್ಲಾರಿಫಿಕೇಶನ್ ಸಿಗ್ತಾ ಇತ್ತು ಅಂತ?
ನಮ್ಗೆ ಯಾವುದೇ ಡೌಟ್ ಇದೆ ಸರ್ ಅಂತ ಕೇಳಿ ಪಟ್ಟೆ ಕ್ಲಿಯರ್ ಮಾಡ್ತಾ ಇದ್ರು ಮತ್ತು ಸುಮಾರು ಪ್ರಿಪೇರ್ಡ್ ಎಕ್ಸಾಮ್ ಮಾಡಿದ್ದು ಅದು ತುಂಬ ಹೆಲ್ಪ್ ಆಯಿತು ಮತ್ತು ಮಾಕ್ ಎಕ್ಸಾಮ್ ತುಂಬ ಹೆಲ್ಪ್ ಆಯಿತು ಮತ್ತು ಕ್ಲಾಸಲ್ಲಿ ಸುಮಾರು ಮಾಡೆಲ್ ಕ್ವಶನ್ ಪೇಪರ್ ಹಾಗೂ ಎಲ್ಲ ಕ್ವಶನ್ ಬ್ಯಾಂಕ್ ಕ್ವಶನ್ಸ್ ಸಾಲ್ವ್ ಮಾಡ್ತಿದ್ದು, ಅದಕ್ಕೆ ತುಂಬ ಈಸಿ ಆಯಿತು. ಓಕೆ ಓಕೆ. ಈಗ ನೆಕ್ಸ್ಟ್ ಏನು ಕನಸಿದೆ? CA ಆಗಬೇಕು ಅನ್ಕೊಂಡ್ಸಿ. ಖಂಡಿತ ಆಗಿ ಅದನ್ನು ಮಾಡಿ ಅಂತ ನಾನು ಕೂಡ ಅಂದ್ಕೊತೀನಿ. ಯಾಕೆ ಇಲ್ಲಿವರೆಗೆ ಬಂದ್ವಿ ಅಂತ ಹೇಳಿದ್ರೆ, ನಾವು ಪ್ರತಿ ಬಾರಿ ಒಂದೊಂದು ಸಂಸ್ಥೆಯನ್ನು ಅಥವಾ ಒಂದು ಕಾಲೇಜ್ಗೆ ಹೋದರೆ ಆ ಕಾಲೇಜನ್ನು, ಅಲ್ಲಿಯ ಫ್ಯಾಕಲ್ಟೀಸನ್ನು ಅಥವಾ ಅಲ್ಲಿ ಇರುವಂಥ ಸ್ಟೂಡೆಂಟ್ಸ್ಗಳನ್ನು ಮಾತಾಡಿಸ್ತಾ ಇದ್ವಿ. ಸೊ ಪ್ರತಿ ಸಲ ನಾವು ಹೋದಾಗಲೂ ಕೂಡ ಈ ಪ್ರಯತ್ನವನ್ನು ಮಾಡಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಸ್ಟೂಡೆಂಟ್ ರ್ಯಾಂಕ್ ತೆಗೆದಿದ್ದಾರಲ್ಲ, ಅವ್ರ ಮನೆಗೆ ಬಂದು ಅವರ ಅಭಿಪ್ರಾಯವನ್ನು ಕೇಳೋಣ ಅಂತಲೇ ಈ ಪ್ರಯತ್ನವನ್ನು ಮಾಡಿದ್ದು. ಈಗ ಒಬ್ಬರು ಮನೆಗೆ ಬಂದಿದ್ದೀವಿ, ಈಗ ನೆಕ್ಸ್ಟ್ ಇನ್ನೊಬ್ಬರು ಮನೆಗೆ ಹೋಗಬೇಕು. ಅದು ಇಲ್ಲಿಂದ ಬಹಳ ದೂರ ಇದೆ ಅಂತ ಅನ್ಕೊತೀನಿ. ಸೊ ಸೀದಾ ಅವ್ರ ಮನೆಗೆ ಹೋಗೋಣ ಸರ್. ನೆಕ್ಸ್ಟ್ ಏನು ಅವ್ರು ಯಾವ ರೀತಿ ಓದಿದ್ದಾರೆ, ಅವರ ಅಂಕ ಏನು, ಅವರ ಶ್ರಮ ಹೆಂಗಿತ್ತು ಅನ್ನೋದನ್ನು ಆನ್ ಸ್ಕ್ರೀನ್ ನಮ್ಮ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡೋಣ ಸರ್. ಈಗ ಇನ್ನೊಬ್ರು ಸ್ಟೂಡೆಂಟ್ ಮನೆ ಹತ್ರ ಬಂದ್ವಿ. ಇದು ಬಗ್ವಾಡಿ ಅಂತ ಹೇಳಿದ್ರೆ ಮಹಿಷಾಮರ್ದಿನಿ ದೇವಸ್ಥಾನ ನೆನಪಾಗುತ್ತೆ ನಮ್ಗೆ. ಸೊ ಅಲ್ಲೇ ಪಕ್ಕದಲ್ಲಿರುವಂತಹ ಮನೆ ಇದು. ಇದು ಕೂಡ ಸಿಟಿಯಿಂದ ತುಂಬಾ ಒಳಗಡೆ ಇದೆ ಮನೆ. ಇಲ್ಲಿ ಸ್ಟೂಡೆಂಟ್ ಎಷ್ಟು ಮಾರ್ಕ್ ಅನ್ನ ಪಡೆದಿರುವಂತದ್ದು? ಈಗ ಅವಳು ಸ್ಟೇಟಿಗೆ 4th ರ್ಯಾಂಕ್ ಸರ್, ಕಾಮರ್ಸ್ ಅಲ್ಲಿ. ಓಕೆ ಓಕೆ. ಅಂದ್ರೆ ಎಷ್ಟು ಮಾರ್ಕ್? 600ರಲ್ಲಿ ಅವಳು ತಗೊಂಡಿದ್ದು 597. 597. ಓಕೆ, 597 ಮಾರ್ಕ್. ಇವಳ ಹೆಸರು ಗೊತ್ತಾಗಿಲ್ಲ ನನಗೆ. ಶಮ್ಯ ಶೆಟ್ಟಿ ಅಂತ. ಶಮ್ಯ ಶೆಟ್ಟಿ. ಎಸ್, ಇಲ್ಲೇ ಇದ್ದಾರೆ ನೋಡಿ. ಹಾಯ್, ನಮಸ್ತೆ. 597 ಮಾರ್ಕನ್ನು ಪಡೆದಿರುವಂತಹ ಶಮ್ಯ ಶೆಟ್ಟಿ ಇವರ ಮನೆಯ ಮುಂಭಾಗ ಇದ್ದೀವಿ. ಇಲ್ಲೇ ಇದ್ದಾರೆ ಅವರು. ಸೊ ನೋಡಿ, 600ರಲ್ಲಿ ಕೇವಲ 3 ಮಾರ್ಕ್ ಮಾತ್ರ ಹೋಗಿರೋದು. ಕಾಮರ್ಸ್ ವಿಭಾಗನ. ಓಕೆ, ಹೇಗಿತ್ತು ನಿಮ್ಮ ಸ್ಟಡೀಸ್ ಎಲ್ಲ? ಚೆನ್ನಾಗಿತ್ತು. ಓಕೆ, ಈ 3 ಮಾರ್ಕ್ಸ್ ಎಲ್ಲಿ ಹೋಯ್ತು ಅಂತ ಈಗ ನಮ್ಮ ವೀಕ್ಷಕರು ಕೇಳಬಹುದು. ಎಲ್ಲಿ ಹೋಯ್ತು 3 ಅಂಕ ಅಂತ? ಇಂಗ್ಲಿಷಲ್ಲಿ 98 ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ 99, ಬೇರೆ ಎಲ್ಲ 100. ಓಕೆ, 100ಗೆ 100 ನೋಡಿ. ಬಹುಶಃ ನಾವು ಈ ಕರಾವಳಿ ಭಾಗದಲ್ಲಿ ಈ ಪ್ರಕೃತಿ ಮಡಿಲಲ್ಲಿ ಹುಟ್ಟಿ ಬೆಳೆದಿದ್ದೆ ನಮ್ಮ ಪುಣ್ಯ ಅಂತ ಅನ್ಕೊಂತೀವಿ. ನಾವು ಬೆಂಗಳೂರಿಗೆ ಹೋದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕು, ಸೊ ನಮ್ಗೆ ಒಂದು ಎಕ್ಸ್ಟ್ರಾ ಟ್ಯೂಷನ್ ಬೇಕು, ಈ ಥರ ಎಲ್ಲ ಇರುತ್ತೆ. ಸೊ ಇಲ್ಲಿ ಆ ಥರ ಇಲ್ಲ ನೋಡಿ. ಒಂದ್ಸಲ ನೀವು ಹೊರಗಡೆ ನೋಡಿದ್ರೆ ಫುಲ್ಲು ರಮಣೀಯ, ಇದು ಪ್ರಕೃತಿಯ ಮಡಿಲಲ್ಲಿ ಇಲ್ಲೆಲ್ಲ ಕೂತ್ಕೊಂಡು ಓದೋದಕ್ಕೆ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸರ್, ನಿಮ್ಮ ಜನತಾದಲ್ಲಿ ಉಳ್ಕೊಂಡು ಓದೋಕೆ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಇದೆಯಾ? ಈ ವರ್ಷ ಒಂದು ಬಿಗ್ ಹಾಸ್ಟೆಲ್ ಆಗಿದೆ, ಹೈಟೆಕ್ ಹಾಸ್ಟೆಲ್. May 4th ಇನಾಗ್ರೇಷನ್ ಪ್ರೋಗ್ರಾಮ್ ಇದೆ. ಶೃಂಗೇರಿ ಸ್ವಾಮೀಜಿ ಅವ್ರು ಬಂದು ಇನಾಗ್ರೇಷನ್ ಮಾಡ್ತಾರೆ. ಬಾಯ್ಸ್ ಮತ್ತೆ ಗರ್ಲ್ಸ್ ಸಪರೇಟ್ ಹಾಸ್ಟೆಲ್ ಮಾಡಿದ್ದೇವೆ ನಾವು. ಆಲ್ರೆಡಿ ಈಗ ಒಂದು 100 ಬುಕ್ಕಿಂಗ್ಸ್ ಕೂಡ ಆಗಿದೆ. ಅಂದ್ರೆ ಈಗ ಬೇರೆ ಊರಿಂದ ಸ್ಟೂಡೆಂಟ್ಸ್ ಬಂದ್ರು ಇಲ್ಲಿ ಇದ್ದು ಓದಬಹುದು. ಒಳ್ಳೆ ಹಾಸ್ಟೆಲ್. ಆ ತರದ ಹಾಸ್ಟೆಲ್ ಸದ್ಯಕ್ಕೆ ಅಂದ್ರೆ ಏನ್ ಬೇಕು ಇವಾಗಿನ ಮಕ್ಕಳಿಗೆ ಅವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಹಾಸ್ಟೆಲ್ ಅಲ್ಲಿ. ಎಸ್, ಜನತಾ ಇರೋದು ಕುಂದಾಪುರದಲ್ಲಿ, ಕುಂದಾಪುರದ ಹೆಮ್ಮಾಡಿ ಅನ್ನುವಂಥ ಒಂದು ಪ್ರದೇಶದಲ್ಲಿ. ಜನತಾ ಅಂತ ಹೇಳಿದ್ರೆ ಅದು ಇವತ್ತಿಂದಲ್ಲ, ಸುಮಾರು ವರ್ಷಗಳಿಂದ ಆ ಹೆಸರು ನಮ್ಮ ಅಣ್ಣಂದಿರು ಎಲ್ಲ ಓದಿರೋದು ಅದೇ ಒಂದು ಹೈಸ್ಕೂಲಲ್ಲಿ, ಸ್ಕೂಲಲ್ಲಿ ಅನ್ನೋದು ನಮಗೂ ಕೂಡ ಗೊತ್ತಿರೋಂಥದ್ದು. ಅವತ್ತಿಂದನೂ ಕೂಡ ಫೇಮಸ್ ಸಿಕ್ಕಾಪಟ್ಟೆ. ಆದರೆ ಈ ಸಲ ಮಕ್ಕಳು ತುಂಬ ರ್ಯಾಂಕ್ಗಳನ್ನು ಪಡೆದಿರೋದ್ರಿಂದ ನಾವು ಅವ್ರ ಮನೆಗೆ ಬರ್ತಾ ಇದ್ದೀವಿ. ಮನೆಯಲ್ಲಿ ಯಾರಿದ್ದಾರೆ? ಅಮ್ಮ ಇದ್ದಾರಾ? ಓಕೆ, ಬನ್ನಿ ಒಳಗಡೆ ಹೋಗಿ ಬರೋಣ. ಅಮ್ಮ, ಈಗ ನಿಮ್ಮ ಮಗಳು 597 ಅಂಕಗಳನ್ನು ಪಡೆದಿದ್ದಾಳೆ. ಸ್ಟೇಟ್ಗೆ 4th ರ್ಯಾಂಕ್ ಅಲ್ವಾ? 4th ರ್ಯಾಂಕ್ ಬಂದಿರೋದು. ಸೊ ನಮಗೆಲ್ಲ ಇದು ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಈಗ ಅಮ್ಮ ಆಗಿ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂತ? ನಮಗಾಗಿ ತುಂಬ ಖುಷಿ ಆಗುತ್ತೆ. ನೀವು ಜನತಾನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಸ್ಕೂಲ್ ಕಾಲೇಜ್ಗಳು ಇದ್ದಿರಬಹುದು. ಸೊ ಜನತಾಗೆ ನನ್ನ ಮಗಳನ್ನ ಕಳಿಸ್ಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ಕಾಲೇಜು ತುಂಬ ಒಳ್ಳೆ ಇತ್ತು. ಕಾಲೇಜ್ ಚೆನ್ನಾಗಿದೆ ಅಂತ. ಈಗ ಆಯ್ಕೆ ಅಮ್ಮಂದಾಗಿತ್ತ ನಿಮ್ದಾಗಿತ್ತ? ನಿಮ್ದಾಗಿತ್ತು. ಹೆಂಗೆ ನೀವು ಅದನ್ನೇ ಆಯ್ಕೆ ಮಾಡ್ಕೊಂಡಿದ್ದು, ಅದೇ ಸಂಸ್ಥೆಯನ್ನು ಆಯ್ಕೆ ಮಾಡ್ಕೊಂಡು ಕಾರಣ? ಅಂದರೆ ಲೈಕ್ ನಾ ಕಾಮರ್ಸ್ ಸೆಕ್ಷನಿಂದ ಇಪ್ಪುದ್ರಿಂದ ಬೇರೆ ಎಲ್ಲ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ ಇಲ್ಲೇ ಕಾಮರ್ಸಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರ. ಎಲ್ಲ ಟೀಚರ್ಸ್ ಇಲ್ಲಿ ಎಲ್ಲ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತರು. ಸೊ ಅದು ಈಗ ಓದೋದ್ರಲ್ಲಿ ಮಾತ್ರನಾ ಅಥವಾ ಆಟೋಟ ಅಥವಾ ಏನಾದ್ರು ಸ್ಪರ್ಧೆ ಇದ್ರೆ ಅಥವಾ ಏನಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ರೆ ಅದಕ್ಕೂ ಕೂಡ ಹೆಲ್ಪ್ ಮಾಡ್ತಾರೆ? ಎಲ್ಲ ವಿಷಯದಲ್ಲಿ, ಲೈಕ್ ಬರೀ ಸ್ಟಡೀಸ್ ಅಂತ ಅಲ್ಲ, ಎಲ್ಲ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾರೆ. ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಸ್ಟಡೀಸಿಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ, ಬೇರೆ ವಿಷಯಕ್ಕೂ ಹಾಗೆ ಸಪೋರ್ಟ್. ಈಗ ಬೇರೆಯವರು ಅಂದರೆ ಹೊರಗಡೆಯವರು, ನಮ್ಮೂರನ್ನ ಬಿಟ್ಟು ಬೇರೆ ಹೊರಗಿನವ್ರಿಗೂ ಈಗ ನಿಮ್ಮ ಸಂಸ್ಥೆ, ನಿಮ್ಮ ಕಾಲೇಜನ್ನು ನಾವು ರೆಫರ್ ಮಾಡ್ಬೋದು ಹಾಗಾದ್ರೆ? ಖಂಡಿತವಾಗ್ಲೂ ಮಾಡ್ಬೋದು. ಹೇಗಿತ್ತು ನಿಮ್ಮ ಓವರ್ ಆಲ್ ಅಲ್ಲಿ ಓದಿರುವಂತಹ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ?
ತುಂಬ ಒಳ್ಳೆಯದು. ಅಂದರೆ ಲೈಕ್ ನಮಗೆ ಫಸ್ಟ್ ಪಿ ಯು ಸಿಯಲ್ಲೇ ಮೇ ಎಂಡಲ್ಲೇ ಶುರು ಆಗಿದ್ದಿತ್ತು. ಲೈಕ್ ಸ್ಟಾರ್ಟಿಂಗಿಂದನೇ ನಮಗೆ ತುಂಬ ಟೀಚರ್ಸ್ ಎಲ್ಲ ಇದರಲ್ಲೂ ಸಪೋರ್ಟ್ ಮಾಡಿರೋ. ಸ್ಟಾರ್ಟಿಂಗಿಂದ ನಮ್ಮದು ತುಂಬ ಬೇಗ ಸಿಲೆಬಸ್ಸನ್ನು ಮುಗಿಸಿ ಫಸ್ಟ್ ಪಿ ಯು ಸಿಯಲ್ಲೇ ನಿಯರ್ಲಿ ಡಿಸೆಂಬರ್ ಹಾಗೆ ನಮ್ಮದೆಲ್ಲ ಸಿಲೆಬಸ್ ಮುಗ್ದಿದ್ದಿತ್ತು. ಫಸ್ಟ್ ಪಿ ಯು ಸಿಯಲ್ಲೇ ನಮಗೆ ಫೆಬ್ರವರಿ ಹಾಗೆ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ ಸ್ಟಾರ್ಟ್ ಮಾಡಿ ನಮಗೆ ಆಗಸ್ಟ್ ಸೆಪ್ಟೆಂಬರ್ ಒಳಗೆ ಎಲ್ಲ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ಸು ಮುಗಿಸಿದ್ದೀರಿ. ಒಂದು 6 to 7 ಪ್ರಿಪ್ರೇಟ್ರೀಸು ಕಂಡಕ್ಟ್ ಮಾಡಿದ್ದೀರ. ಎಕ್ಸಾಮಿನೇಷನ್ ಆಗಿತ್ತು. ಹಾಂ ಹೌದು. ಮತ್ತು ಸಪ್ರೇಟಾಗಿ ಎಲೈಟ್ ಬ್ಯಾಚ್ ಮಾಡಿ ವೀಕ್ಲಿ ಎಕ್ಸಾಮ್ಸ್ ಮಾಡಿ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿ. ಈಗ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ. ನಾವೆಲ್ಲ ಓದುವಾಗ ನಮಗೂ ಅನಿಸಿದ್ದು ಅದೇ, ನಮಗೊಂದು ಕಾನ್ಫಿಡೆನ್ಸ್ ಅನ್ನೋದು ಇತ್ತು. ಸೊ ಇಷ್ಟು ಮಾರ್ಕ್ ಬರುತ್ತೆ ಅನ್ನೋ ಥರ ನಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ನಿಮ್ಗಿತ್ತ ಈ ಸಲ ರ್ಯಾಂಕ್ ಪಡಿತೀನಿ ನಾನು, ಬಂದೇ ಬರುತ್ತೆ ಅಂತ? ಹಾಂ, ಕಾನ್ಫಿಡೆನ್ಸ್ ಇತ್ತು. ಲೈಕ್ 595 ಎಬೋ ಅಂತೂ ಬರುತ್ತಂತ ಕಾನ್ಫಿಡೆನ್ಸ್ ಇದೆ. ಸರ್, ಈಗ ಹಾಂ ಸರ್, ತುಂಬ ಮಕ್ಕಳಿರ್ಬೋದು. ಟೋಟಲ್ ಎಷ್ಟು ಮಕ್ಕಳಿದ್ದಾರೆ ನಿಮ್ಮ ಸಂಸ್ಥೆಯಲ್ಲಿ? ನಮ್ಮಲ್ಲಿ 650 ಸಮಥಿಂಗ್ ಇದ್ದಾರೆ. ಅಂದ್ರೆ ಸೆಕೆಂಡ್ ಪಿ ಯು ಸಿ ಪಾಸ್ ಔಟ್ ಆಗ್ತಾ ಇರುವಂತ ಮಕ್ಕಳು. ಬಟ್ ನಮ್ಮಲ್ಲಿ ಸರ್ ಈಗ ಅಂದ್ರೆ ಸೆಕೆಂಡ್ ಕ್ಲಾಸ್ ಅನ್ನುವ ಸೀನ್ ಇಲ್ಲ, ನಿಲ್ಲದು. ಸೆಕೆಂಡ್ ಕ್ಲಾಸೇ ಇಲ್ಲ, ಫಸ್ಟ್ ಕ್ಲಾಸ್ ಒಂದು 10 ಜನ ಮಾತ್ರ. ಉಳಿದ ಎಲ್ಲ ಮಕ್ಕಳು ಡಿಸ್ಟಿಂಕ್ಷನ್ ರ್ಯಾಂಕ್, ಡಿಸ್ಟಿಂಕ್ಷನ್ ರ್ಯಾಂಕ್. ಅಂದ್ರೆ ಅಷ್ಟು ಚಂದ ಗೈಡ್ ಮಾಡಿದ್ದೇವೆ ಸರ್. ಈಗ ಈ ಇಂಗ್ಲಿಷ್ ಮೀಡಿಯಂ ಓದ್ದವರೇ ನಿಮ್ಮಲ್ಲಿ ಬರಬೇಕು ಅಂತಿಲ್ಲ. ನಾರ್ಮಲ್ ಕನ್ನಡ ಮೀಡಿಯಂ ಓದ್ದವರು ಕೂಡ ಇಲ್ಲಿ ರ್ಯಾಂಕ್ ಬಂದ ಉದಾಹರಣೆ ಇದೆ. ಇದು ಹೆಂಗ್ ಸಾಧ್ಯ ಆಗುತ್ತೆ ಸರ್? ಅಷ್ಟು ಈಸಿ ಇದೆಯಾ ಅಂತ? ಇಲ್ಲ, ನಮ್ಮ ಪ್ರೆಸಿಡೆಂಟ್ ಅವ್ರ ಪ್ರಿನ್ಸಿಪಲ್ ಕೂಡ ಹೌದು, ಫೇಮಸ್ ಮ್ಯಾಥ್ಸ್ ಲೆಕ್ಚರರ್ ಕೂಡ ಹೌದು. ಬೇರೆ ಬೇರೆ ಸಂಸ್ಥೆಯಲ್ಲಿ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ. ಅವರ ಪ್ಲಾನ್ ಅನ್ನ ನಮ್ಗೆ ಊಹಿಸ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಸರ್. ಎಜುಕೇಶನ್ ಗೆ ಏನ್ ಕೊಡ್ಬೇಕಲ್ಲ ಅಷ್ಟು ಚೆನ್ನದ ಪ್ಲಾನ್ ಮಾಡ್ತಾರೆ. ಬೇಗ ಸಿಲೆಬಸ್ ಮುಗಿಸ್ತೇವೆ. ಆಮೇಲೆ ಫ್ಯಾಕಲ್ಟೀಸ್ ಕೂಡ ಹಾಗೆ ಸುಮ್ಮನೆ 1 year 2 year ಎಕ್ಸ್ಪೀರಿಯನ್ಸ್ ಇರುವಂತ ಫ್ಯಾಕಲ್ಟೀಸ್ ತಗೊಳ್ಳೋದಿಲ್ಲ. ಅಟ್ಲೀಸ್ಟ್ 5 to 7 years ಆಗಿರ್ಲೇಬೇಕಾಗುತ್ತೆ. ಅಂತಹ ಫ್ಯಾಕಲ್ಟೀಸ್ ತಕೊಂಡು ಟ್ರೈನ್ ಮಾಡಿ ಒಂದು ಒಳ್ಳೆ ಎಜುಕೇಶನ್ ಸಿಸ್ಟಮ್ ಬಿಲ್ಡ್ ಮಾಡಿದ್ದಾರೆ. ಹಾಗೆ ಸರ್. ಈಗ ನೆಕ್ಸ್ಟ್ ಏನ್ ಡ್ರೀಮ್ ಅನ್ನ ಇಟ್ಕೊಂಡಿದ್ದೀರಿ? CA, ಚಾರ್ಟೆಡ್ ಅಕೌಂಟೆಂಟ್. ಈಗ ಮುಂದೆ ಏನಾದರೂ ಓದಬೇಕು, ಮುಂದೆ ಈ ಥರದೊಂದು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ಈಗ ನೀವು ಓದಿರುವಂಥ ಸಂಸ್ಥೆ ನಿಮ್ಗೆ ಏನಾದರೂ ನೆರವಾಗ್ತಾ ಇದೆಯಾ, ಹೆಲ್ಪ್ ಮಾಡ್ತಾ ಇದ್ದಾರಾ, ಅಥವಾ ನಿಮ್ಮ ಡೌಟ್ಸ್ಗಳಿಗೆ ಅವ್ರೇನಾದ್ರು ಕ್ಲಾರಿಫಿಕೇಶನ್ ಕೊಡ್ತಿದ್ದಾರಾ? ಹೌದು, ತುಂಬ. ಲೈಕ್ ನಮ್ಮದು ಫಸ್ಟ್ ಪಿ ಯು ಸಿಯಿಂದನೇ ನಮಗೆ ಇದು ಪ್ರೊಫೆಷ್ನಲ್ ಕೋರ್ಸಸ್, ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸಸ್ ಫುಲ್ ಮಾಡಿರ. ಅಂದರೆ ಲೈಕ್ CAನೇ ಬಂದು ಟೀಚ್ ಮಾಡ್ತಿದ್ದಿರು ನಮಗೆ. ಹಾಂ ಹೌದು, ತುಂಬ ಮಂಗಳೂರಿಂದ ಆಚೆ ಉಡುಪಿಯಿಂದ ಎಲ್ಲ ಫ್ಯಾಕಲ್ಟೀಸಿನ ಕರೆಸಿ ಮಾಡ್ತಿದ್ದೆ ಟೀಚಿಂಗ್. ಲೈಕ್ ಗಣೇಶ್ ಸರ್, ಪ್ರಿನ್ಸಿಪಲ್ ಸರ್ ತುಂಬ ಹೆಲ್ಪ್ ಮಾಡಿ. ನಾವೇನು ಹೋಗಿ ಕೇಂದ್ರು ಅದನ್ನ ನೆಕ್ಸ್ಟ್ ಡೇನೇ ಮಾಡ್ತಿದ್ದೀರ. ನೋಡಿ ವೀಕ್ಷಕರೇ, ಈ ಥರ ಶಿಕ್ಷಣ ಸಂಸ್ಥೆಗಳು ಇರೋದು ಬಹಳಾನೇ ಕಡಿಮೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನು ಮಕ್ಕಳ ಮನೆಗೆ ಯಾಕೆ ನೇರವಾಗಿ ಬಂದಿದ್ದೀನಿ ಅಂತ ಹೇಳಿದ್ರೆ, ಅವರ ಮನೆ, ಅವರ ವಾತಾವರಣ, ಅವರ ಓದು ಇದೆಲ್ಲ ಹೆಂಗಿತ್ತು ಅನ್ನೋದು ಆನ್ ಸ್ಕ್ರೀನ್ ತೋರಿಸುವಂಥ ಪ್ರಯತ್ನ ಇದು. ಸೊ ಇವ್ರ ಮನೆಯಲ್ಲಿ ಇವರನ್ನು ಮಾತಾಡ್ಸಿದ್ದೀವಿ. ಇನ್ನೂ 4 ಸ್ಟೂಡೆಂಟ್ಸ್ಗಳಿಗೆ ನಾವು ಬರ್ತೀವಿ ಅಂತ ಹೇಳಿದ್ದೀವಿ. ಅವರು ಕೂಡ ಕಾಯ್ತಾ ಇದ್ದಾರೆ. ಈಗ ನೇರವಾಗಿ ಮತ್ತೊಂದು ಸ್ಟೂಡೆಂಟ್ನ ಮನೆಗೆ ಹೋಗೋಣ, ಬನ್ನಿ ವೀಕ್ಷಕರೇ. ನಾವಿವತ್ತು ಸೈನ್ಸ್ ವಿಭಾಗದಲ್ಲಿ ಸ್ಟೇಟ್ಗೆ 3rd ರ್ಯಾಂಕ್ ಬಂದಿರುವಂತಹ ಶ್ರಾವ್ಯ ಇವರ ಮನೆಯ ಮುಂಭಾಗದಲ್ಲಿದ್ದೀವಿ. ಸರ್, ಇದು ಅಂಕದ ಕಟ್ಟೆ ಅಲ್ವಾ? ಇದು ಕುಂದಾಪುರ ಸಿಟಿಲೇ ಸ್ವಲ್ಪ ಒಳಗಡೆ ಸ್ವಲ್ಪ. ಓಕೆ, ಈಗ 3ನೇ ವಿದ್ಯಾರ್ಥಿಯ ಮನೆಗೆ ಬಂದಿದ್ದೀವಿ. ಸೊ ಮಾತಾಡ್ಸ್ಕೊ ಬರೋಣ ಸರ್. ಅಂದ್ರೆ ಸೈನ್ಸ್ ಇಷ್ಟೋ ತನಕ ನಾವು ಮಾತಾಡ್ಸಿದ್ದು ಕಾಮರ್ಸ್ ವಿಭಾಗ. ಈಗ ಸೈನ್ಸ್ ಅಲ್ಲಿ ನಿಮ್ಮಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಎರಡೇ ಇರೋದಾ? ಸೈನ್ಸ್ ಮತ್ತೆ ಕಾಮರ್ಸ್ ಎರಡು. ಓಕೆ ಓಕೆ. ಈಗ ನಾವು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದು ಕೇವಲ 6 ಸ್ಟೂಡೆಂಟ್ಸ್ ಅನ್ನ, ಆದ್ರೆ ಈ ತರದ ಇನ್ನೂ ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಟೋಟಲ್ 10 ರ್ಯಾಂಕ್ಗಳು ಬಂದಿದ್ದಾವೆ. 10 ರ್ಯಾಂಕ್ ಇದೆ. ಅದರಲ್ಲಿ ನಾವು 6 ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಒಂದೇ ದಿನದಲ್ಲಿ ಎಲ್ಲರ ಮನೆಗೂ ಹೋಗೋಕ್ಕಾಗಲ್ಲ, ದೂರ ಇದೆ ಅನ್ನೋ ಕಾರಣಕ್ಕೆ. ಬನ್ನಿ, ಶ್ರಾವ್ಯ ಅವರು ಇಲ್ಲೇ ಒಳಗಡೆ ಇದ್ದಾರೆ. ನಮಸ್ತೆ. ಹೆಗ್ಗದ್ದೆ ಸ್ಟುಡಿಯೋ ಮುಖಾಂತರ ಇವತ್ತು ನಿಮ್ಮ ಮನೆಗೆ ಬಂದಿದ್ದೀವಿ. ಸೊ ಮನೆಯವರೆಲ್ಲ ಇಲ್ಲೇ ಇದ್ದಾರೆ. ಸೊ ಎಲ್ರಿಗೂ ಒಂದು ಹೆಮ್ಮೆ. ಸೈನ್ಸು ನಿಮ್ಮ ಆಯ್ಕೆ ಆಗಿತ್ತು, ಆದರೆ ರ್ಯಾಂಕು ನಿಮ್ಮ ಆಯ್ಕೆ ಆಗಿತ್ತಾ, ಅಥವಾ ಜನತಾಗೆ ಸೇರಿದ ಮೇಲೆ ನಿಮಗೆ ಸಿಕ್ಕಿರುವಂಥ ಫ್ಯಾಕಲ್ಟಿ ಇರ್ಬೋದು, ಅಥವಾ ನಿಮಗೆ ಸಿಕ್ಕಿರುವಂಥ ಬೆಸ್ಟ್ ಸಂಸ್ಥೆಯಿಂದ ಇದು ಸಾಧ್ಯ ಆಯಿತಾ, ಹೇಗೆ ಅಂತ? ಕಾಲೇಜವ್ರು ತುಂಬ ಸಪೋರ್ಟ್ ಮಾಡಿದ್ರು. ಫುಲ್ ನಮ್ಮ ಎಲೈಟ್ ಬ್ಯಾಚಸ್ ಎಲ್ಲ ಮಾಡಿ ಸಪ್ರೇಟ್ ಕೋಚಿಂಗ್ ಮಾಡಿದ್ರು. ಸ್ಟಾರ್ಟಿಂಗ್ ನಮ್ಗೆ ತುಂಬಾ ಬೇಗನೆ ಕಾಲೇಜ್ ಸ್ಟಾರ್ಟ್ ಆಗಿತ್ತು, ಬೇಗನೆ ಪೋರ್ಷನ್ನು ಕಂಪ್ಲೀಟ್ ಆಗಿತ್ತು. ಅದೆಲ್ಲ ತುಂಬ ಹೆಲ್ಪ್ ಆಯಿತು. ಈಗ ಜನತಾ, ನಾವು ಈ ಹಿಂದೆ 2 ಸ್ಟೂಡೆಂಟ್ ಮನೆಗೆ ಹೋದ್ವಿ. ಅವರೆಲ್ಲ ಕಾಮರ್ಸ್ ವಿಭಾಗದಲ್ಲಿ ರ್ಯಾಂಕನ್ನು ಪಡೆದವರಾಗಿದ್ದರು. ನೀವು ಸೈನ್ಸಲ್ಲಿ ರ್ಯಾಂಕನ್ನು ಪಡೆದಿದ್ದೀರಿ. ಸೈನ್ಸ್ ಅಂತ ಹೇಳಿದ್ರೆ ಒಂದು ಕೊಡುವಂಥ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗೋದ್ರ ಜೊತೆಗೆ ಲ್ಯಾಬ್ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿರಬೇಕು ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೆ. ಹೇಗಿದೆ ಟೋಟಲ್ ನಿಮ್ಮ ಕಾಲೇಜ್ನ ಕ್ಯಾಂಪಸ್ ಯಾವ ರೀತಿ ಇದೆ?
ಕ್ಯಾಂಪಸ್ ನಮ್ಮದು ಸ್ಟಡೀಸ್ ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಎಲ್ಲದರಲ್ಲೂ ಇತ್ತು. ಲ್ಯಾಬ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಮತ್ತು ನಮಗೆ ಲ್ಯಾಬ್ ಪೋರ್ಷನ್ಸು ಹಾಗೆ ಎಲ್ಲ ಕರೆಕ್ಟ್ ಟೈಮಿಗೆ ಕಂಪ್ಲೀಟ್ ಮಾಡಿ ರಿವಿಷನ್ಸ್ ತುಂಬಾ ಮಾಡಿದೆ. ಅದೆಲ್ಲ ಹೆಲ್ಪ್ ಆಯ್ತು ನಮಗೆ. ಈಗ ರ್ಯಾಂಕ್ ಬರೋದಕ್ಕೆ ಮುಖ್ಯ ಕಾರಣ ಏನಿರ್ಬೋದು? ನಿಮ್ಮ ಸ್ಟಡಿಯಾ, ಅಥವಾ ನಿಮಗೆ ಸಿಕ್ಕಿರುವಂಥ ಸಪೋರ್ಟಾ, ಅಥವಾ ನಿಮ್ಮ ಪೇರೆಂಟ್ಸ್ಗಳು ನಿಮ್ಮ ಮುಖಾಂತರ ಏನೋ ಒಂದು ಕನಸನ್ನು ಕಂಡಿದ್ದಾರಲ್ಲ ಅದಾ, ಯಾವುದು ಅಂತ? ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದೆ ಮತ್ತು ಕಾಲೇಜ್ ಫ್ಯಾಕಲ್ಟೀಸ್ ತುಂಬ ಹೆಲ್ಪ್ ಮಾಡಿದ್ರು. ಯಾವ ಟೈಮಲ್ಲಿ ಡೌಟ್ ಕೇಂದ್ರೂ ಸಾಲ್ವ್ ಮಾಡಿಸಿ ಕಳಿಸ್ತಿದ್ರು. ಮತ್ತು ಪೇರೆಂಟ್ಸು ತುಂಬ ಹೆಲ್ಪ್ ಮಾಡಿದ್ರು. ಡೈಲಿ ಬಿಟ್ಟು ಬರೋದು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ರು ಎಕ್ಸಾಮ್ ಟೈಮಲ್ಲಿ. ಓಕೆ ಓಕೆ. ಸ್ಟಡೀಸ್ ಎಲ್ಲ ಹೇಗಿತ್ತು ನಿಮ್ಮದು? ಅಂದರೆ ಕಾಲೇಜಲ್ಲಿ ಬಿಟ್ಟು ಎಕ್ಸ್ಟ್ರಾ ಬೇರೆ ಕಡೆ ಏನಾದರೂ ಟ್ಯೂಷನ್ ತಗೊಳ್ಳೋದು ಆ ಥರ ಏನಾದರೂ ಇತ್ತಾ, ಹೇಗೆ? ಇಲ್ಲ, ಫುಲ್ ಕಂಪ್ಲೀಟ್ ಕಾಲೇಜ್ ಮೇಲೆ ಡಿಪೆಂಡ್ ಆಗಿದ್ದೆ. ಅಲ್ಲಿಂದ ಮಾತ್ರ ಟ್ಯೂಷನ್ ಅಂತ ಏನೂ ಇರಲಿಲ್ಲ? ಕಾಲೇಜ್ ಮಾತ್ರ. ಕಾಲೇಜ್ ಮಾತ್ರ. ಓಕೆ. ಇವತ್ತು ಈಗ ನೀವು ರ್ಯಾಂಕ್ ಬಂದಿದ್ದೀರಾ, ಮುಂದೇನು ಮಾಡಬೇಕು ಅನ್ನೋಂಥ ಯೋಚನೆ ಇದೆ ಮೈಂಡಲ್ಲಿ? ನಂದು CET ನೋಡ್ಕೊಂಡು ಇಂಜಿನಿಯರಿಂಗ್ ಮಾಡಬೇಕಂತ ಇದ್ದೆ. ಈಗ ನಮ್ಮ ಈ ಒಂದು ವಿಡಿಯೋ ನೋಡಿಕೊಂಡು ಕರ್ನಾಟಕದ ಮೂಲೆ ಮೂಲೆಯಿಂದನೂ ಜನತಾಗೆ ಸ್ಟೂಡೆಂಟ್ಸ್ಗಳು ಬರ್ಬೋದು, ಅವರ ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನು ಇಲ್ಲಿಗೆ ಸೇರಿಸಬೇಕು ಅಂತ ಯೋಚನೆಯನ್ನು ಮಾಡ್ಬೋದು. ಯಾಕಂದರೆ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಇದೆ ಇಲ್ಲಿ ಈ ಭಾಗದಲ್ಲಿ. ಸೊ ಹಾಗಾಗಿ ಆ ಥರ ಯೋಚನೆ ಮಾಡೋರಿ ನಿಮ್ಮ ಒಂದು ಕಿವಿ ಮಾತು ಅಥವಾ ನಿಮ್ಮ ಸಜೆಷನ್ ಏನಾದರೂ ಕೊಡ್ಬೋದಾ ಅಂತ? ನಮ್ಮ ಕಾಲೇಜಲ್ಲಿ ಎಲ್ಲ ಫೆಸಿಲಿಟಿನೂ ಇತ್ತು. ಹಾಸ್ಟೆಲಲ್ಲೂ ವಾರ್ಡನ್ಸ್ ಎಲ್ಲರೂ ತುಂಬ ಕೇರ್ ಮಾಡ್ತಾರೆ. ಅಪ್ ಟು ದ ಮಾರ್ಕ್, ಎಂಥದ್ದು ಹೇಳೋಕ್ಕಿಲ್ಲ ಕಾಲೇಜ್ ಬಗ್ಗೆ. 100ಗೆ 100. ಎಸ್ ಅಮ್ಮ. ಸೊ ನೀವಿಬ್ಬರು ಈಗ ಮಾತಾಡಬೇಕು ಅಂತ ಅನ್ಕೊತೀನಿ. ಯಾಕಂದರೆ ನಿಮ್ಮ ಮಗಳು ಸ್ಟೇಟ್ಗೆ 3rd ರ್ಯಾಂಕ್ ಬಂದಿದ್ದಾಳೆ, ಅದರಲ್ಲೂ ಸೈನ್ಸ್ ವಿಭಾಗದಲ್ಲಿ. ಇದು ಸಣ್ಣ ಮಾತಲ್ಲ. ಬಹುಶಃ ಎಷ್ಟೋ ಸ್ಟೂಡೆಂಟಲ್ಲಿ ಇವಳು ಕೂಡ ಆಯ್ಕೆ ಆಗಿರುವಂಥದ್ದು. ಹಾಗಾಗಿ ಈ ಥರದ ಒಂದು ಸಾಧನೆ ಮಾಡಿರೋದಕ್ಕೆ ಇವತ್ತು ನೀವು ಕೂಡ ನಿಮ್ಮ ಮನೆಗೆ ಬಂದ್ವಿ, ಅವಳನ್ನು ಮಾತಾಡಿಸೋ ಪ್ರಯತ್ನವನ್ನು ಮಾಡಿದ್ವಿ. ಈ ಸಂದರ್ಭ ನಿಮಗೆ ಏನು ಅನ್ಸುತ್ತೆ? ತುಂಬ ಖುಷಿ ಆಯ್ತು. ತುಂಬ ಖುಷಿ ಆಯ್ತಾ? ಓದ್ತಿದ್ಲ ಹೇಗೆ? ತುಂಬ ಓದ್ತಾ ಇದ್ಲು. ಕಾಲೇಜ್ ಅವ್ರದ್ದು ಸಪೋರ್ಟ್ ತುಂಬ ಇದೆ. ಮತ್ತು ಅವಳು ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು, ನಿದ್ದೆ ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ತುಂಬ ಸ್ಟಡಿ ಮಾಡ್ತಾ ಇದ್ಲು. ನೀವು ತುಂಬ ಬಡತನದಲ್ಲಿದ್ರಿ, ಆಟೋವನ್ನು ಓಡಿಸ್ತಾ ಇದ್ರಿ, ಆಮೇಲೆ ಓದಿಸೋದು ಕೂಡ ತುಂಬ ಕಷ್ಟ ಇತ್ತು, ಓದಿಸೋದು ಬೇಡ ಅಂತ ಡಿಸೈಡು ಕೂಡ ಮಾಡಿದ್ರಿ ಅನ್ನೋದನ್ನು ಕೇಳ್ಪಟ್ಟಿದ್ದೆ ನಾನು. ಅಂಥದ್ರಲ್ಲಿ ಜನತಾಗೆ ಕಷ್ಟದಲ್ಲಿದ್ದರೂ ಕೂಡ ಜನತಾ ಕಾಲೇಜ್ಗೆ ನೀವು ಸೇರಿಸಿದ್ರಿ. ಸೊ ಇವತ್ತು ಅದನ್ನೆಲ್ಲ ಒಂದ್ಸಲ ಹಿಂತಿರುಗಿ ನೋಡಿದ್ರೆ ಏನು ಅನಿಸುತ್ತೆ ಅಂತ? ನನಗೆ ಹೇಳಲಿಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನನ್ನ ಮಗಳು ಆ ರೇಂಜಲ್ಲಿ ನನ್ನನ್ನು ಮೇಲೆ ತಂದು ಕೂರಿಸಿದ್ದು ನನಗೆ ತುಂಬ ಇಷ್ಟ ಆಯಿತು. ಕಾಲೇಜ್ನವರು ಅವ್ರದ್ದೆಲ್ಲ ಸಪೋರ್ಟ್ ಇತ್ತು. ಮತ್ತು ಅವಳು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಎಲ್ಲರೂ ತುಂಬ ಇದು ಮಾಡಿದ್ದಾರೆ ನನಗೆ. ಈಗ ನಿಮ್ಮೂರಲ್ಲೇ ಒಂದು ದೊಡ್ಡ ಹೆಮ್ಮೆ ನಿಮಗೆ. ಕಾಲೇಜವ್ರು ರ್ಯಾಂಕ್ ಬಂದ ತಕ್ಷಣ ನಿಮ್ಮ ಮನೆಗೆ ಬಂದಿದ್ರು ಅಂತ ಕೇಳ್ಪಟ್ಟಿದ್ದೆ, ಹೌದಾ? ಏನು ಮಾಡಿದ್ರು? ಬಂದು ಸನ್ಮಾನ ಎಲ್ಲ ಮಾಡಿ ಸನ್ಮಾನ ಮಾಡಿದ್ರು. ವಾವ್, ಗ್ರೇಟ್. ನೋಡಿ, ಇಷ್ಟು ಚಿಕ್ಕ ವಯಸ್ಸಿಗೆ ಸನ್ಮಾನಗಳನ್ನು. ಪೇರೆಂಟ್ಸ್ ಅವ್ರನ್ನೆಲ್ಲ ಕಾಲೇಜ್ನವ್ರನ್ನೆಲ್ಲ ಮನೆ ಕರ್ಸ್ಕೊಂಡು ತುಂಬ ಇದಾಗಿ ಹೆಮ್ಮೆ ನಮಗೆ. ಒಳ್ಳೆ ಸಪೋರ್ಟ್ ಇದಾರಲ್ಲ ಕಾಲೇಜಲ್ಲಿ ತುಂಬ ಸಪೋರ್ಟ್ ಇದ್ರು. ಈಗ ನಿಮಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತ ಇರೋದು ಆ ಥರದ್ದೆಲ್ಲ ಇರುತ್ತಾ ಕಾಲೇಜಲ್ಲಿ? ಹೌದು. ನೀವು ಹೋಗ್ತಾ ಇದ್ರಾ? ಅಂದರೆ ಈಗ ಮಕ್ಕಳ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಅದೆಲ್ಲ ಹೇಳ್ತಾರಾ? ಏನಾದರೂ ಮಾರ್ಕ್ಸ್ ಕಮ್ಮಿ ಇದ್ರೆ ಅದ್ರ ಬಗ್ಗೆನೂ ಒತ್ತು ಕೊಡ್ತಾರಾ? ಹೇಗೆ? ಒತ್ತು ಕೊಡ್ತಾರೆ, ಸ್ವಲ್ಪ ಕೇರ್ ತಗೊಳ್ತಾರೆ. ಕಾಲೇಜ್ ಮಟ್ಟಿಗೆ ತೊಂದರೆ ಇಲ್ಲ, ಕೇರ್ ತಗೊಳ್ತಾರೆ. ಮತ್ತೆ ಮೇನ್ ಮಕ್ಕಳ ಮೇಲೆ ಡಿಪೆಂಡ್ ಆಗಿ. ನೀವು ಜನತಾ ಅವಳನ್ನು ಸೇರಿಸೋ ಕಾರಣ ಏನು? ನೀವು ಕುಂದಾಪುರದಲ್ಲಿದ್ರಿ, ಕುಂದಾಪುರ ಭಾಗದಲ್ಲಿ ಸಿಕ್ಕಾಪಟ್ಟೆ ಕಾಲೇಜ್ಗಳಿದ್ದಾವೆ, ನಾನು ನೋಡಿದ್ದೀನಿ. ಸೊ ಜನತಾ ಕುಂದಾಪುರ ಬಿಟ್ಟು ಒಂದು 5 ಕಿಲೋಮೀಟರ್ ಆಚೆ ಇರುವಂಥದ್ದು, ಹೆಮ್ಮಾಡಿಯಲ್ಲಿರುವಂಥದ್ದು, ಅಲ್ಲಿಗೆ ಯಾಕೆ ಸೇರಿಸ್? ನಮ್ಮ ತಾಯಿ ಮನೆ ಅಲ್ಲೇ ಹೆಮ್ಮಾಡಿ, ಹಾಗಾಗಿ ಅಲ್ಲೇ ಹಾಕಿ. ಮತ್ತು ಅವಳು ಇಷ್ಟನೂ ನಾನು ಅದೇ ಕಾಲೇಜ್ ಹೋಗ್ಕಂತ ಒಂದು ಆರೈಕೆ ಇದ್ದಿತ್ತು ಅವಳಿಗೆ. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಪೇರೆಂಟ್ಸ್ ಅವರ ಕಣ್ಣಲ್ಲಿ ತೇವವಾಯಿತು. ನಾನು ಅವರ ಕಣ್ಣನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾಕಂದರೆ ಕಷ್ಟದಲ್ಲಿದ್ದರೂ ಕೂಡ ನಮಗೊಂದು ಒಳ್ಳೆ ಸಂಸ್ಥೆ ಸಿಕ್ತು. ಸೊ ನಾವು ಅಲ್ಲಿಗೆ ನಮ್ಮ ಮಗುವನ್ನು ಸೇರಿಸಿದ್ವಿ. ಅವಳು ಇವತ್ತು ರ್ಯಾಂಕ್ ಬಂದು ನಮಗೊಂದು ಹೆಸರನ್ನು ಕೊಟ್ಟಳು ಅಂತ. ಸೊ ಈ ಭಾಗ ನೀವು ನೋಡಿದ್ರೆ ಇಲ್ಲಿ ಸುಮಾರು ಸಂಸ್ಥೆಗಳಿದೆ, ಆದರೆ ಅದೆಲ್ಲವನ್ನು ಬಿಟ್ಟು ಜನತಾ ಕಾಲೇಜಿಗೆ ಅವ್ರು ಸೇರಿಸಿರೋದು ಇವತ್ತು ರೈಟ್ ಚಾಯ್ಸು ಅಂತ ನನಗನ್ನಿಸ್ತು. ಬನ್ನಿ, ಈಗ ನೆಕ್ಸ್ಟ್ ಇನ್ನೊಂದು ಸ್ಟೂಡೆಂಟ್ಸ್ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರ ಮನೆ ಇಲ್ಲಿಂದ ಇನ್ನೂ ಸ್ವಲ್ಪ ದೂರದಲ್ಲಿದೆ, ಅಲ್ಲಿಗೆ ಹೋಗ್ಬರೋಣ. ಸರ್, ಈಗ ನಾವು 4ನೇ ವಿದ್ಯಾರ್ಥಿ ಮನೆಗೆ ಬಂದ್ವಿ. ಹೌದು. ಸೊ ಇವಳು ಕೂಡ ರ್ಯಾಂಕು. ಈಗ ನಾವಿರುವಂಥದ್ದು ಬಸ್ರು 3 ಕೈ ಹತ್ತಿರ ಒಳಭಾಗದಲ್ಲಿದ್ದೀವಿ. ಹೌದು. ನೋಡಿ, ಇದೇ ಮನೆಯವರದ್ದು. ಸೊ ಇಲ್ಲಿ ಇವರಿಬ್ರು ಟ್ವಿನ್ಸಾ? ಹೌದು. ಓಕೆ. ಇಬ್ರು ನಿಮ್ಮ ಸ್ಟೂಡೆಂಟ್ಸ್, ಕಾಲೇಜ್ನ ಸ್ಟೂಡೆಂಟ್? ಹೌದು ಹೌದು. ಓಕೆ. ಇದರಲ್ಲಿ ಒಬ್ಬರು ರ್ಯಾಂಕ್ ಬಂದಿದ್ದಾರೆ, ಒಬ್ಬರಿಗೆ ಒಂದು 3-4 ಅಂಕ ಕಮ್ಮಿ ಇದೆ. ಅಕ್ಷತಾ ವೀರಣ್ಣ ಮತ್ತೆ ಅಮೃತ ವೀರಣ್ಣ ಅಂತ. ಓಕೆ. ಇಬ್ರು ಟ್ವಿನ್ಸ್ ಅವರು. ಅಕ್ಷತಾ ವೀರಣ್ಣ 4th ರ್ಯಾಂಕ್ ಸ್ಟೇಟಿಗೆ, ಬಟ್ ಅವಳು ಡಿಸ್ಟಿಂಕ್ಷನ್. ಹೌದು. ಯಾರು? ಅಮೃತ ವೀರಣ್ಣ. ಇಲ್ಲೇ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊ ಬರೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ದು ಮೂಲ ಗೋಕಾಕ್ ಅಂತ ಕೇಳ್ಪಟ್ಟೆ, ಹೌದಾ? ಓಕೆ. ಗೋಕಾಕಿಂದ ಇಲ್ಲಿ ಬಂದಿದ್ದು ಒಂದು 16 ವರ್ಷ ಆಯ್ತು ಸರ್. 16 ವರ್ಷ.
ಓಕೆ, ಗೋಕಾಕಲ್ಲೇ ಹುಟ್ಟಿ ಬೆಳೆದಿದ್ದು. ನಿಮ್ಮ ಗೋಕಾಕ್ ಫಾಲ್ಸನ್ನು, ಗೋಕಾಕ್ ಕರ್ದಂಟನ್ನು ಇದನ್ನೆಲ್ಲ ನಾವು ತಿಂದಿದ್ದೀವಿ. ವಿಡಿಯೋ ಕೂಡ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮಾಡಿದ್ದೀವಿ. ನೋಡಿ, ಇವರು ಬಸ್ ಕಂಡಕ್ಟ್ರು. ಆದರೆ ಇವರ ಒಂದು ಬಡತನ ಇದ್ದಿರಬಹುದು ಅಥವಾ ಇವರಿಗೂ ಒಂದು ನೋವು ಇದ್ದಿರಬಹುದು, ಆದರೆ ಅವೆಲ್ಲವನ್ನು ಮರೆಮಾಚಿದ್ದು ಇವರ ಮಕ್ಕಳು. ಸೊ ನೋಡಿ, ಇವತ್ತು ಸ್ಟೇಟ್ಗೆ 4th ರ್ಯಾಂಕ್ ಬಂದಿದ್ದಾರೆ. ಇಲ್ಲಿದ್ದಾರೆ. ಇನ್ನೊಬ್ರು ಎಲ್ಲಿದ್ದಾರೆ? ಬನ್ನಿ ಬನ್ನಿ ಬನ್ನಿ. ಇಬ್ಬರು ಟ್ವಿನ್ಸ್ ಇವರು. ಸೊ ಇವರು ಸ್ಟೇಟ್ಗೆ 4th ರ್ಯಾಂಕ್ ಬಂದಿದ್ದಾರೆ. ಹಾಗಾಗಿ ಇವ್ರ ಮನೆಗೆ ಬಂದಿದ್ದೀವಿ. ಸೊ ಜನತಾ PU ಕಾಲೇಜಲ್ಲಿ ನೀವು ಓದಿದ್ದು. ಸೊ ನಿಮ್ಮ ಪ್ರೈಮರಿ ಎಜುಕೇಷನ್ ಎಲ್ಲ ಎಲ್ಲಾಗಿದ್ದು? ಕುಂದಾಪುರದಲ್ಲೇ. ಕುಂದಾಪುರದಲ್ಲಿ ಯಾವ ಎಜುಕೇಷನ್ ಆದರೂ ನೀವು ಜನತಾಗೆ ಹೇಗೆ ಹೋದ್ರಿ? ಯಾರು ರೆಕಮೆಂಡ್ ಮಾಡಿದ್ರು? ಮತ್ತೆ ಅಲ್ಲಿಗೆ ಯಾಕೆ ಹೋಗಬೇಕು ಅಂತ ಅನ್ನಿಸ್ತು ಅಂತ? ನಮ್ಮ ಹೈಸ್ಕೂಲ್ ಅವ್ರು ರೆಕಮೆಂಡ್ ಮಾಡೋದು ಒಳ್ಳೆ ಇತ್ತು ಅಂತ ಹೇಳಿದಿರ, ಅದಕ್ಕೆ ಹೋದ್. ಓಕೆ, ಹೇಗಿದೆ ಅಲ್ಲಿ ಎಜುಕೇಷನ್? ಒಳ್ಳೆ ಇದೆ. ಚೆನ್ನಾಗಿದೆಯಾ? ಓಕೆ. ಅಂದರೆ ಈಗ ನೀವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರಾ ಇಲ್ಲಿಗೆ? ಮನೆಗೆ ಬಂದು ಹೋಗ್ತಾ ಇದ್ರೆ? ಅಂದರೆ ಕೆಲವೊಬ್ರು ಅಲ್ಲಿ ಹಾಸ್ಟೆಲಲ್ಲಿ ಇದ್ದು ಓದೋದಕ್ಕೂ ಫೆಸಿಲಿಟೀಸ್ಗಳು ಇದೆ ಅಂತ ಹೇಳ್ತಾ ಇದ್ರು. ಬೇರೆ ಬೇರೆ ಊರುಗಳಿಂದನೂ ವಿದ್ಯಾರ್ಥಿಗಳಲ್ಲಿ ಬರ್ತಾರಾ? ಹೌದು. ಈಗ ಅಪ್ ಆ್ಯಂಡ್ ಡೌನ್ಸ್ ಮಾಡೋದಕ್ಕೆ ನೀವು ಅವರ ಶಾಲೆಯ ಬಸ್ಗಳನ್ನೇ ಯೂಸ್ ಮಾಡಿದ್ರ ಅಥವಾ ನಿಮ್ಮ ಓನ್, ಅಂದರೆ ಇಲ್ಲಿಂದನೇ ಬೇರೆ ಬಸ್ಗಳಲ್ಲಿ ನೀವು ಹೋಗ್ತಿದ್ರೆ ಹೇಗೆ? ಮೊದಲು ಶಾಲೆ ಬಸ್ಸಾಗಿ ಹೋಗ್ತಿದ್ದಿತ್ತು. ಲಾಸ್ಟಿಗೆ ನಾವೇ ಹೋಗ್ಬೋದು ಬಪ್ಪು. ಓಕೆ. ಈಗ ಟೋಟಲ್ ಎಷ್ಟು ಅಂಕ ಬಂದಿದ್ದು ನಿಮಗೆ? 596 ಔಟ್ ಆಫ್ 600. ವಾವ್, 596. 4 ಅಂಕ ಮಾತ್ರ ಕಮ್ಮಿ ಅಲ್ವಾ ಸರ್? ಓಕೆ. ಈ ಥರದ 10 ಮಕ್ಕಳು ರ್ಯಾಂಕ್ ಬಂದಿದ್ದಾರೆ ನಿಮ್ಮಲ್ಲಿ. ಓಕೆ. ಇವರು ಕಾಮರ್ಸ್ ವಿಭಾಗನ? ಸೈನ್ಸ್ ವಿಭಾಗ. ಓಕೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ ಸರ್? ಸರ್ ಏನೀಗ CET ನೋಡ್ಬೇಕು ಏನು ಬರುತ್ತೆ ಅಂತೇಳಿ. CET ಏನಾದ್ರು ರ್ಯಾಂಕ್ ಬಂದರೆ ಒಳ್ಳೆ ಕಾಲೇಜ್ಗೆ ಹಾಕ್ಬೇಕಂತಿದೆ. ನೋಡುವ ದೇವ್ರು ಏನು ಮಾಡ್ತಾನೆ ಅಂತೇಳಿ. ಮತ್ತು ಜನತಾ ಕಾಲೇಜವರು ನಮಗೆ ಭಾರಿ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಪ್ರಿನ್ಸಿಪಾಲ್ ಆಗಲಿ, ವೈಸ್ ಪ್ರಿನ್ಸಿಪಾಲ್ ಆಗಲಿ, ಅಲ್ಲಿ ಸಿಬ್ಬಂದಿ ಆಗಲಿ ಒಳ್ಳೆ ಇದನ್ನ ಮಾಡಿದ್ದಾರೆ, ಸಪೋರ್ಟ್ ಕೊಟ್ಟಿದ್ದಾರೆ. ಈಗ ಜನತಾ PU ಕಾಲೇಜು ಹೇಗಿದೆ ಅಂದರೆ ಈ ಭಾಗದವರೆಲ್ಲರೂ ಕೂಡ ಗೊತ್ತು. ಈ ಭಾಗ ಬಿಟ್ಟು ಒಂದಿಷ್ಟು ಹೊರಗಡೆ ಜನರಿಗೆ ಗೊತ್ತಾಗ್ಲಿ ಅಂತ ನಾನು ಅನ್ಕೊಂತೀನಿ. ಅಲ್ಲಿ ಅವರು ಬಂದು ಓದಿಸ್ಲಿ. ನಮ್ಮ ಸೈಡ್ ಉತ್ತರ ಕರ್ನಾಟಕದಲ್ಲೆಲ್ಲ ನಾವು ಭಾರಿ ಇದನ್ನ ಮಾಡ್ತಾ ಇದೀವಿ. ಯಾಕಂದ್ರೆ ಜನತಾ ಕಾಲೇಜಲ್ಲಿ ಹಾಕಂತೇಳಿ ನಾವು ಇದನ್ನ ಮಾಡಿದೀವಿ. ಸಪೋರ್ಟ್ ನಮ್ಮ ರಿಲೇಷನ್ ಅದೆಲ್ಲ ಇದಾರೆ. ಇನ್ನು ಅವ್ರಿಗೆಲ್ಲ ಹೇಳಿದೀವಿ. ಮೊನ್ನೆ ಗಣೇಶ್ ಸರ್ ಕಡೆ ಹೋದಾಗೆ, ಮಗುವೀರ್ ಸರ್ ಕಡೆ ಹೋದಾಗೆ ನಮ್ಮ ಆ ಕಡೆ ಅವ್ರು ಇದ್ದಾರೆ. ಸ್ವಲ್ಪ ಏನ್ ನೋಡಿ ಫೀಗಿ ಎಲ್ಲ ಕಡಿಮೆ ಮಾಡಿ ಇದನ್ನ ಮಾಡಿ ಬಡ್ರು ಇದ್ದಾರೆ ಅಂತ ಹೇಳಿದೀವಿ. ಆಯ್ತಂತ ಹೇಳಿದ್ದಾರೆ, ಕರ್ಕೊಂಡ್ಬರ್ರಿ ಅಂತ ಹೇಳಿದ್ದಾರೆ. ನೋಡಿ, ನಮ್ಮ ಕರಾವಳಿ ಭಾಗದಲ್ಲಿ ಅನೇಕ ವಿದ್ಯಾಸಂಸ್ಥೆಗಳಿದೆ. ಆದರೆ ಜನತಾನೇ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಇವ್ರಿಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಅಮ್ಮನಿಗೆ ಹೆಂಗೆ ಖುಷಿ ಇದೆ ಅನ್ನೋದು ಹೇಳ್ಬೇಕೀಗ. ತುಂಬ ಖುಷಿಯಾಗಿದೆ. ತುಂಬ ಓದ್ತಾ ಇದ್ರ ಮಕ್ಕಳು? ಸ್ಟಡೀಸ್ ಎಲ್ಲ ಹೆಂಗೆ ಮಾಡ್ತಿದ್ರು? ಹೌದು, ತುಂಬ ಓದ್ತಾರಾ? ಓಕೆ. ಈಗ ನೆಕ್ಸ್ಟ್ ಇವ್ರಿಗೆ ಏನು ಆಸೆ ಇದೆ? ಈಗ CET ಬರೆದಾದ್ಮೇಲೆ ನೆಕ್ಸ್ಟ್ ಏನು, ಇಂಜಿನಿಯರಿಂಗ್ ಮಾಡೋದಾ ಅಥವಾ ಬೇರೆ ಏನಾದರೂ ಪ್ಲಾನ್ಗಳನ್ನ ಇಟ್ಕೊಂಡಿದ್ದೀರಾ ಹೇಗೆ? ಇಂಜಿನಿಯರಿಂಗ್ ಪ್ಲಾನ್ ಇದೆ. ನಾವು ಇದು ಯಾವ್ದಾರೆ ಒಂದು ಜಿಲ್ಲಾಧಿಕಾರಿ ಅದು ಇದು ತಹಸೀಲ್ದಾರ್ ಏನೋ ಆಗ್ಬೇಕಂತ ಒಂದು ಆಸೆ ಇದೆ. ನೋಡುವ ಏನೇನು ಮಾಡ್ತಾರೆ ಅಂತೇಳಿ. ಆಗ್ಲಿ ಸರ್, ನಮಗೂ ಕೂಡ ಬಹಳ ಖುಷಿ ಇದೆ. ಈಗ ಬೇರೆ ಮಕ್ಕಳಿಗೆ ಅಥವಾ ಬೇರೆ ಪೇರೆಂಟ್ಸ್ಗೆ ನೀವು ಸಜೆಸ್ಟ್ ಮಾಡ್ಬೋದಾ ನಿಮ್ಮ ಸಂಸ್ಥೆನ? ಹೇಳಿ ಏನಾದ್ರು. ನಮ್ಮ ಕಾಲೇಜ್ ತುಂಬಾ ಒಳ್ಳೇದಿತ್ತು. ನಾನು ನಮ್ಮ ಕಾಲೇಜನ್ನ ರೆಕಮೆಂಡ್ ಮಾಡ್ತೆ. ಓಕೆ, ಖಂಡಿತ. ಓಕೆ. ನೋಡಿ, ನಾವು ಆಗಲೇ ಕೇಳಿದ್ವಿ, ಅಂದರೆ ಒಂದು ಸೈನ್ಸಲ್ಲಿ ಅವನು ಓದಬೇಕು, ರ್ಯಾಂಕ್ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಫ್ಯಾಕಲ್ಟೀಸ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಒಳ್ಳೆ ಆಗಿರುವಂಥ ಲ್ಯಾಬ್ ಕೂಡ ಬೇಕು. ಸೊ ಬರೀ ಓದೋದು ಮಾತ್ರ ಅಲ್ಲ, ಆಟೋಟಕ್ಕೂ ಕೂಡ ಅಲ್ಲಿ ಅಷ್ಟೇ ಪ್ರಾಧಾನ್ಯತೆ ಇದೆ ಅನ್ನೋದನ್ನು ನಾವು ಕಳೆದ ಬಾರಿ ಒಂದು ವಿಡಿಯೋ ಜನತಾ ಬಗ್ಗೆ ಮಾಡಿದಾಗ ಅದರಲ್ಲಿ ಡೀಟೇಲ್ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಕೊಟ್ಟಿರ್ತೀವಿ. ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೋಬೋದು. ಯಾರಿಗೆ ತಮ್ಮ ಮಗುವನ್ನು ಕರಾವಳಿ ಭಾಗದಲ್ಲಿ ಒಂದು ಒಳ್ಳೆ ವಿದ್ಯಾಸಂಸ್ಥೆ ಸೇರಿಸಬೇಕು ಅನ್ನೋರಿದ್ದರೆ ಜನತಾ PU ಕಾಲೇಜನ್ನು ಒಮ್ಮೆ ಆ ಕ್ಯಾಂಪಸ್ಗೆ ನೀವು ಭೇಟಿ ಕೊಡಿ. ಈಗ ಒಂದು ಅತ್ಯದ್ಭುತವಾಗಿರುವಂಥ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಅಲ್ಲಿ ರೆಡಿ ಆಗ್ತಾ ಇದೆ. ಸೊ ಅದು ಈ ವರ್ಷದಿಂದ ತೆರೆದುಕೊಳ್ತಾ ಇದೆ. ಸೊ ರಾಜ್ಯದ ನಾನಾ ಭಾಗದಿಂದ ಆಲ್ರೆಡಿ ವಿದ್ಯಾರ್ಥಿಗಳು ಇಲ್ಲಿ ಬಂದು ತಮ್ಮ ಸೀಟನ್ನು ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಿಮಗೂ ಕೂಡ ನಾವು ಇದನ್ನು ರೆಕಮೆಂಡ್ ಮಾಡ್ತೀವಿ. ಸೊ ನಾವು 4ನೇ ವಿದ್ಯಾರ್ಥಿ ಮನೆಗೆ ಬಂದ್ವಿ. ಈಗ 5 ಮತ್ತು 6 ಇಬ್ಬರು ಉಳಿದಿದ್ದಾರೆ. ಅವ್ರ ಮನೆಗೆ ಹೋಗಿ ಬರೋಣ. ಅವರ ಮನೆ ಹೆಂಗಿದೆ ಮತ್ತು ಅವ್ರು ಯಾವ ರೀತಿ ಓದಿದ್ರು, ಅವರ ಅಭಿಪ್ರಾಯ ಏನು, ಅದನ್ನು ತಿಳ್ಕೊಬರೋಣ ಅಲ್ವಾ? ಎಸ್, ಹೊರಟು ಇನ್ನೊಂದು ಸ್ಟೂಡೆಂಟ್ ಮನೆಗೆ ಹೋಗೋಣ ಬನ್ನಿ. ಈಗ ನಾವು ಕೋಟದಲ್ಲಿದ್ದೀವಿ. ಕೋಟ ಅಂತ ಹೇಳಿದ್ರೆ ನಿಮಗೆ ಕೋಟ ಶಿವರಾಮ್ ಕಾರಂತರ ನೆನಪಾಗ್ಬೋದು. ಸೊ ಅದೇ ಊರಲ್ಲಿ ಇದ್ದೀವಿ. ನೋಡಿ, ಇಲ್ಲಿ ಪ್ರಥಮ್ ಕಾಂಚನ್ ಇದ್ದಾರೆ. ಸೊ ಇವರು ಸ್ಟೇಟ್ಗೆ 5th ರ್ಯಾಂಕ್ ಬಂದಿದ್ದು ಯಾವ ವಿಭಾಗ? ಕಾಮರ್ಸಲ್ಲಿ. ನೋಡಿ, ಇವರು ಕೂಡ ಜನತಾ PU ಕಾಲೇಜು ಹೆಮ್ಮಾಡಿಯಲ್ಲೇ ಓದ್ತಾ ಇರುವಂಥ ಸ್ಟೂಡೆಂಟ್. ನಾವು ಇವತ್ತಿನ ವಿಡಿಯೋದಲ್ಲಿ 5ನೇ ಸ್ಟೂಡೆಂಟ್ ಆಗಿ ಇವರನ್ನು ತೋರಿಸ್ತಾ ಇದ್ದೀವಿ. ನಾವು ಈಗಾಗಲೇ 4 ಸ್ಟೂಡೆಂಟ್ ಅವರ ಮನೆಗೆ ಹೋಗಿ ಬಂದಿದ್ದೀವಿ. ಈಗ ನಿಮ್ಮ ಮನೆಯನ್ನು ನೋಡೋದಕ್ಕೆ ಬಂದಿದ್ದೀವಿ. ಸೊ ಕಾಮರ್ಸನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು ನೀವು?
ನಂಗೆ ಕಾಮರ್ಸ್ ಅಂದ್ರೆ ಮೊದಲಿಂದನೂ ಇಷ್ಟ ಇತ್ತು, ಹಾಗೆ CA ಮಾಡ್ಬೇಕಂತ ಆಸೆ ಇದೆ. ಓಕೆ. ನಾವೀಗ 3 ಸ್ಟೂಡೆಂಟನ್ನು ಆಲ್ರೆಡಿ ಕಾಮರ್ಸಲ್ಲಿ ತೋರಿಸಿದ್ದೀವಿ. ಅವರೆಲ್ಲರೂ ಕೂಡ CA ಮಾಡಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡವ್ರೆ. ಬಹುಶಃ ಜನತಾಕ್ಕೆ ಸೇರಿರೋದು ಈ ನೆಲೆಯಲ್ಲಿ ಬಹಳ ಹೆಲ್ಪ್ಫುಲ್ ಅಂತ ಅನ್ಕೊತೀನಿ. ಬಹುಶಃ ನಿಮಗೆ CA ಮಾಡೋದಕ್ಕೆ ಏನು ಫೌಂಡೇಶನ್ ಕೆಲವೊಂದು ಕೋರ್ಸ್ಗಳು ಬೇಕು ಅಥವಾ ಅದಕ್ಕೆ ಬೇಕಾಗಿರುವಂಥ ನಾಲೆಜು ಇದನ್ನೆಲ್ಲ ಇವರು ಜನತಾದಲ್ಲಿ ನೀವು ಓದ್ತಿರ್ಬೇಕಾದ್ರೆ ಕೊಡ್ತಾರೆ ಹೇಗೆ? ಹೌದು, 2 years ಅಲ್ಲೇ ಕೋಚಿಂಗ್ ಕೊಡ್ತಾ ಬರ್ತಾರೆ. ಅದರಿಂದಾಗಿ ನಮ್ಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಓಕೆ. ಇದೇ ಮನೆಯಲ್ಲಿ ಇದ್ದು ಓದಿದ್ದಲ್ಲ ನೀವು? ಇಲ್ಲೇ ಅಪ್ ಅಂಡ್ ಡೌನ್ ಮಾಡ್ತಿದ್ರಿ? ಹೌದು. ಹೇಗೆ ಅದು ನೀವು ಬಸ್? ಕಾಲೇಜ್ ಬಸ್ ಅಲ್ಲಿ. ಕಾಲೇಜ್ ಬಸ್ ಇಲ್ಲಿವರೆಗೆ ಬರುತ್ತಾ? ಇಲ್ಲಿಗೆ ಬರ್ತದೆ ಮತ್ತು ಇನ್ನು ಮುಂದೆ ಒಂದು 15 kilometers ಬ್ರಹ್ಮವರದವರೆಗೆ ಹೋಗ್ತದೆ. ಓಕೆ. ಈಗ 600 ಅಲ್ಲಿ ಎಷ್ಟು ಬಂದಿದ್ದು ನಿಮಗೆ? 596. 596. ಅಬ್ಬಾ. ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಅಕೌಂಟೆನ್ಸಿ. ಹಾಗಾದ್ರೆ ನೀವು ಪಕ್ಕಾ CA ಪಾಸ್ ಆಗೋದು ಗ್ಯಾರಂಟಿ ಅದು. ಸೊ ಪಾಸ್ ಆದ ನಂತರ ನಮ್ಮನ್ನು ಒಂದ್ಸಲ ಕರೀರಿ, ಯಾವಾಗಲೂ ಬರ್ತೀವಿ. ಇಲ್ಲಿ ಪೇರೆಂಟ್ಸ್ ಇದ್ದಾರೆ. ಸೊ ಸರ್ ನಮಸ್ತೆ. ಹೇಗಿದೆ ಈಗ ಮಗುವಿನ ರಿಸಲ್ಟ್ ಬಂದಿದೆ? ನಿಮ್ಮ ಮಗ ಇವತ್ತು 5th ರ್ಯಾಂಕ್ ಬಂದಿದ್ದಾನೆ. ಬಹುಶಃ ನಾವೆಲ್ಲ ಟಿವಿಲಿ ಈ ರ್ಯಾಂಕನ್ನು ನೋಡಿದಾಗ ಎಲ್ಲೋ ಸಿಟಿಲಿರುವ ಮಂದಿಯನ್ನು ಮಾತ್ರ ತೋರಿಸ್ತಾರೆ, ಆದರೆ ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ಹಳ್ಳಿಯಲ್ಲಿರುವಂಥ ಮಕ್ಕಳ ಮನೆಗೂ ಬಂದು ಇವರು ಕೂಡ ರ್ಯಾಂಕ್ ಬಂದಿದ್ದಾರೆ ಅನ್ನುವಂಥ ಸತ್ಯವನ್ನು ತೋರಿಸ್ತಾ ಇದ್ದೀವಿ. ಸೊ ಜನತಾ PU ಕಾಲೇಜಿನಲ್ಲಿ 10 ಮಕ್ಕಳು ರ್ಯಾಂಕ್ ಬಂದಿದ್ದಾರೆ. ಅದರಲ್ಲಿ ಇವತ್ತು ನಮ್ಮ ವಿಡಿಯೋದಲ್ಲಿ ಇವರು 5ನೇ ಸ್ಟೂಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ನಿಮಗೆ ಎಷ್ಟು ಖುಷಿ ಆಗುತ್ತೆ ಸರ್? ಖುಷಿಯಾಗಿದೆ, ತುಂಬಾ ಖುಷಿಯಾಗಿದೆ. ಓಕೆ. ಅಂದ್ರೆ ಅವ್ನು ರ್ಯಾಂಕ್ ಬರ್ತಾನೆ ಅಂತ ಗೊತ್ತಿತ್ತು ನಮಗೆ. ಯಾವ್ದು ರಿಸಲ್ಟ್ ಬರ್ಬೇಕಿದ್ರೆ ಮುಂಚೆನೆ ಇನ್ನೂ ಜಾಸ್ತಿ ನಿರೀಕ್ಷೆಯಲ್ಲೇ ಇದ್ದಿದ್ದ. ಅದ ರಿವ್ಯಾಲ್ಯೂಯೇಷನ್ ಹಾಕಿದ್ದಾನೆ. ನಮಗೂ ಕೂಡ ಅದು ಬರ್ತದೆ ಅಂತ ಆಸೆ ಇದೆ, ಬರ್ತದೆ ಅಂತ ಇನ್ನು ಕಾನ್ಫಿಡೆನ್ಸ್ ಇದೆ, ಇನ್ನು ಜಾಸ್ತಿ ಅವನಿಗೆ ಮಾರ್ಕ್ ಬರ್ತದೆ ಅಂತ. ಅದೇ ತುಂಬಾ ಖುಷಿಯಾಗಿದೆ. ರಾಜ್ಯ ಮಟ್ಟದಲ್ಲಿ ಅವನನ್ನು ಗುರುತಿಸಿಕೊಂಡಿದ್ದಾನೆ ಅಂದ್ರೆ ಇನ್ನು ತುಂಬಾ ಖುಷಿಯಾಗಿದೆ ನಮಗೆ, ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ. ಮೇಡಮ್ ನಿಮಗೆ? ತುಂಬ ಹೆಮ್ಮೆ ಆಗ್ತಿದೆ ನಮಗೆ. ಅಂದರೆ ಈಗ ನಿಮ್ಮ ಬದುಕಿನ ವಿಚಾರಕ್ಕೆ ಬಂದರೆ ಏನು ತುಂಬ ಶ್ರೀಮಂತರಲ್ಲ ಅಥವಾ ನೀವು ತುಂಬ ಎಜುಕೇಷನ್ ಮಾಡಿ ಏನೋ ಬೇರೆ ಏನೋ ಮಾಡ್ತಿದ್ದೀರಿ ಅಂತಲ್ಲ, ಆದರೆ ನಿಮ್ಮ ಮಗನಿಗೆ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದೀರಾ, ಅವನು ಅದನ್ನು ಉಳಿಸ್ಕೊಂಡಿದ್ದಾನೆ ಅನ್ನುವಂಥ ಮನೋಭಿಲಾಷೆ ನಂದು. ಸೊ ಈಗ ನೆಕ್ಸ್ಟ್ ಅವನು CA ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ನಿಮಗೆ? ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. CA ಮಾಡ್ತಾನೆ, ಮಾಡೇ ಮಾಡ್ತಾನೆ. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ರು. ಇವರು? ಹೌದು. ನಿಮ್ಮ ಹೆಸರು? ಪ್ರಖ್ಯಾತ್ ಜಿಕಾಂಚ. ಓಕೆ. ಈಗ ನೀವು PUC ಮತ್ತು SLC ಇದೆಲ್ಲ, ಈಗ SLC ವರೆಗೆ ನೀವು ಎಲ್ಲಿ ಓದಿದ್ದು? ವಿಶ್ವವಿನಾಯಕ CBSE ಸ್ಕೂಲ್ ತಕ್ಕಟ್ಟೆ. ಆದರೂ ಕೂಡ ಜನತಾಕ್ಕೆ ಯಾಕೆ ಸೇರಿದ್ರಿ PUCಗೆ? PUCಗೆ ಯಾಕಂದ್ರೆ ಜನತಾದಲ್ಲಿ ಕೋಚಿಂಗ್ ಮೇನ್, CA ಕೋಚಿಂಗ್ ನೋಡಿದೆ. ಹೆಂಗ್ ಗೊತ್ತಾಯ್ತು ಅಲ್ಲಿ ಅಷ್ಟು ಒಳ್ಳೆ ಕೋಚಿಂಗ್ ಕೊಡ್ತಾರೆ ಅಂತ? ಹೆಂಗ್ ಗೊತ್ತಾಗಿತ್ತು? ಯಾಕಂದ್ರೆ ಅವ್ರು ಹೇಳಿದ್ರು, ಮತ್ತೆ ಅಲ್ಲಿ ಪಾಸ್ ಆದವರೆಲ್ಲ ಇದ್ರು, ನಮ್ ಸೀನಿಯರ್ಸ್ ಎಲ್ಲ ಹೇಳಿದ್ರು. ಆಮೇಲೆ ನಮ್ ಪ್ರಿನ್ಸಿಪಲ್ ಮತ್ತು ವೈಸ್ ಪ್ರಿನ್ಸಿಪಲ್ ಮನೆಗೆ ಬಂದು ಹೇಳಿದ್ರು ನಮ್ ಕಾಲೇಜಲ್ಲಿ ಹೀಗಿದೆ. ಹೌದಾ? ವಾವ್, ನೋಡಿ ಯಾರು ಇಷ್ಟು ಇನಿಷಿಯೇಟ್ ತಗೊಂತಾರೆ. ಹೌದಾ ಸರ್? ಮನೆಗೆ ಹೋಗ್ತೀರಾ? ಮನೆ ಹೋಗ್ತೇವೆ ಸರ್. ಹೇಗಿರುತ್ತೆ ಅದರ ಪ್ರಚಾರ? ಮನೆಗೆ ಯಾಕೆ ಹೋಗೋದು? ನಾವು ಮನೆಗೆ ಹೋಗಿ ನಮ್ಮ ಕಾಲೇಜಲ್ಲಿ ಈ ಫೆಸಿಲಿಟಿಗಳು ಇದ್ದಾವೆ, ಕೋಚಿಂಗ್ ಹೀಗಿದೆ, ಟೀಮ್ ಹೀಗಿದೆ ಅಂತ ಹೇಳಿ ಬರ್ತೇವೆ. ಬಟ್ ಯಾವ ವಿದ್ಯಾರ್ಥಿಯನ್ನು ಫೋರ್ಸ್ಫುಲಿ ಕರ್ಕೊಂಡು ಬರುವುದಿಲ್ಲ. ಬಟ್ ನಮ್ಮ ಕಾಲೇಜಿನ ಇನ್ಫಾರ್ಮೇಶನ್ ಏನಿದೆ ಕೊಟ್ಟು ಬರ್ತೇವೆ. ಮತ್ತೆ ಏನ್ ಹೇಳಿದ್ದೇವೆ ಅದು 100% ಕೊಟ್ಟಿದ್ದೇವೆ, ಕೊಡ್ತಾ ಇದ್ದೇವೆ. ಈಗ ರಿಸಲ್ಟ್ ಬಂದ್ ನೆಕ್ಸ್ಟ್ ಡೇನೆ ಈ ತರ ರ್ಯಾಂಕ್ ಬಂದಿರೋ ಮಕ್ಕಳು ಮನೆಗೆ ಹೋಗಿ ಸನ್ಮಾನ ಮಾಡಿದ್ದೀರಿ. ನೋಡಿ ಇಲ್ಲಿ ಆಲ್ರೆಡಿ ನಾವು ವಿಡಿಯೋ ಮಾಡ್ಬೇಕಂದ್ರೂ ಫ್ಯಾಕಲ್ಟೀಸ್ ಬಂದಿದ್ದಾರೆ. ಅದೇ ದಿನ ಬಂದಿದ್ದಾರೆ. ಅದೇ ದಿನ ಹೋಗಿದ್ದೇವೆ. ವಾವ್, ನೋಡಿ ಎಷ್ಟು ಇನಿಷಿಯೇಟ್ ತಗೊಂಡಿದ್ದಾರೆ. ಆ ಮೂಮೆಂಟ್, ಈಗ ನೀವು ಫಸ್ಟ್ ಜಾಯ್ನ್ ಆದ್ರಲ್ಲ, ಫಸ್ಟ್ ಇಯರ್ PUC ಜಾಯ್ನ್ ಆದ್ರಲ್ಲ, ಸೊ ಅವತ್ತಿಂದ 2 ವರ್ಷಗಳ ಕಾಲ ಅಲ್ಲಿ ಏನು ಅಧ್ಯಯನ ಮಾಡಿದ್ರಿ? ಓದು ಮಾತ್ರ ಅಲ್ಲ, ಓದು ಜೊತೆಗೆ ಬೇರೆ ಏನೆಲ್ಲ ಆಕ್ಟಿವಿಟೀಸ್ಗಳಿಗೆ ಅವಕಾಶ ಸಿಕ್ತು ನಿಮಗೆ? ನಾನು ಕಲ್ಚರಲ್ ಟೀಮಲ್ಲಿ ಇದ್ದೆ. ಅದಕ್ಕೋಸ್ಕರ ಕಲ್ಚರಲ್ ಮತ್ತೆ ಬೇರೆ ಸ್ಪೋರ್ಟ್ಸ್ ಅಲ್ಲೂ ತುಂಬಾ ಒತ್ತು ಕೊಡ್ತಾರೆ. ನಮ್ಮ ಬೇರೆ ಭಾಗದ ಮಕ್ಕಳಿದಾರಲ್ಲ ಅಲ್ಲಿ? ಹೌದು, ಎಲ್ಲ ಕಡೆಯಿಂದ ಆಲ್ಮೋಸ್ಟ್ 28 ಡಿಸ್ಟ್ರಿಕ್ಟ್ಸ್ ಇಂದ ಇದ್ದಾರೆ ಕರ್ನಾಟಕದಲ್ಲಿ. ಆಮೇಲೆ ಸ್ಟೇಟ್ ಲೆಕ್ಕ ಹಾಕೋದಾದ್ರೆ ಇಂಡಿಯಾದಲ್ಲಿ ಬಹಳಷ್ಟು ಸ್ಟೇಟ್ ಇಂದ ಮಕ್ಕಳಿದ್ದಾರೆ. ಹಾಗೂ ವಿಶ್ವದಲ್ಲಿ ಈಗ ನಮ್ ಸೀನಿಯರ್ ನಂಗೆ ಗೊತ್ತಿದ್ದ ಕೋಟದಿಂದ ಒಬ್ಬ ಇದ್ದ, ಅವ 10th ವರೆಗೂ ದುಬೈಯಲ್ಲಿದ್ದ, ಅದಾದ್ಮೇಲೆ ಇಲ್ಲಿ ಬಂದು ಸೇರಿದ್ದ. ಆ ತರದ ಸ್ಟೂಡೆಂಟ್ಸ್ ಎಲ್ಲ ಇದಾರ ಸರ್? ಓಕೆ, ಹೇಳಿ ಸರ್ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಗೊತ್ತಾಗ್ಲಿ ಅಂತ ನಾನು ಅನ್ಕೊಂತೀನಿ. ಖಂಡಿತ ಸರ್, ಇದು ಜನತಾ PU ಕಾಲೇಜ್ ಅಂತ ಹೇಳಿ ಒಂದು ಉಡುಪಿ ಮಾತ್ರ ಸೀಮಿತವಾದ ಕಾಲೇಜ್ ಅಲ್ಲ. ಆಲ್ ಓವರ್ ಕರ್ನಾಟಕದಿಂದ, ಭಾರತ ದೇಶದಿಂದ, ಹೊರ ದೇಶಗಳಿಂದ ಇಲ್ಲಿ ಬಂದು ಸ್ಟಡಿ ಮಾಡ್ತಾ ಇದ್ದಾರೆ. ಬಟ್ ಬಂದಿರುವ ಎಲ್ಲ ಮಕ್ಕಳಿಗೂ ಕೂಡ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇದೆ. ನಮ್ ಟೋಟಲಿ ಉದ್ದೇಶ ಅಂದ್ರೆ ಆಲ್ ರೌಂಡ್ ಡೆವಲಪ್ಮೆಂಟ್. ಅವನು ಸ್ಟಡೀಸ್ ಅಲ್ಲಿಯೂ, ಕ್ರೀಡೆಯಲ್ಲಿಯೂ, ಕಲೆಯಲ್ಲಿಯೂ, ಸಾಹಿತ್ಯದಲ್ಲೂ, ಸಾಂಸ್ಕೃತಿಕ ವಿಭಾಗದಲ್ಲೂ ಎಲ್ಲವೂ ಅವನಿಗೆ ಸಿಗ್ತದೆ. ಎಕ್ಸಾಂಪಲ್ ಪ್ರಥಮ್ ಕಾಂಚನ್, CA ಇಲ್ಲ, CS, CA
ಕಾಮರ್ಸ್ ಜೊತೆಗೆ ಕಲ್ಚರಲ್ ಟೀಮ್ ಅಲ್ಲಿ ಇದ್ದಾನೆ. ವಾ 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 ಸೊ ಅದೆಲ್ಲವೂ ಸಾಧ್ಯ ಆಗಿದೆ, ಆಗ್ತಾ ಇದೆ. ಹೌದು ಎಸ್ ಎಸ್ ಖಂಡಿತ. ನೋಡಿ, ನಾವು ಇವರ ಮನೆಗೆ ಬರುವ ಉದ್ದೇಶನೂ ಅದೇ ಆಗಿತ್ತು. ಯಾಕಂದ್ರೆ ಕೆಲವರು ಹೇಳ್ತಾರೆ ಒಳ್ಳೆ ನೇಚರಲ್ಲೇ ಓದಬೇಕು, ಆಗ ಮಾತ್ರ ಒಳ್ಳೆ ಮಾರ್ಕನ್ನು ಪಡೆಯೋಕ್ಕಾಗುತ್ತೆ. ಅದಲ್ಲ. ಸೊ ನಾವು ಎಲ್ಲೇ ಇರಲಿ, ನಮ್ಮ ಹಿಂದೆ ಏನೇ ಇರಲಿ, ಆದರೆ ನಮ್ಮ ಗುರಿ ಚೆನ್ನಾಗಿದ್ದರೆ ಖಂಡಿತ ನಾವು ಎಲ್ಲಿದ್ದರೂ ಕೂಡ ಚೆನ್ನಾಗಿ ಓದ್ತೀವಿ ಅನ್ನೋದಕ್ಕೆ ಇವರೇ ಸಾಕ್ಷಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮಗಂತೂ ತುಂಬ ಖುಷಿ ಆಯಿತು ಸರ್. ಮೇಡಮ್, ಥ್ಯಾಂಕ್ ಯು. ಮುಂದೆ CA ಹೋಲ್ಡರ್ ಆಗಲಿ, ಅವಾಗ ಮತ್ತೊಮ್ಮೆ ನಾವು ಕೂಡ ನಿಮ್ಮ ಮನೆಗೆ ಬರ್ತೀವಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಜನತಾಗೆ ಯಾರಾದರೂ ಜಾಯಿನ್ ಆಗಬೇಕು, ನಿಮ್ಮ ಒಂದು ಜನತಾ ಇನ್ಸ್ಟಿಟ್ಯೂಷನ್ಗೆ ಯಾರಾದರೂ ಬರಬೇಕು ಅಂದ್ರೆ ನೇರವಾಗಿ ಬರ್ಬೋದಲ್ವ ಸರ್? ನಾವು ರೆಕಮೆಂಡ್ ಮಾಡಿದ್ವಿ. ಈಗಾಗಲೇ ನಾವು ನಮ್ಮ ಕಡೆಯಿಂದ ಒಂದು 5-6 ಮಕ್ಕಳನ್ನ ನಾವು ಹೋದ ವರ್ಷನೇ ರೆಕಮೆಂಡ್ ಮಾಡಿದ್ವಿ. ಹೌದಾ? ಓಕೆ ಓಕೆ. ನೋಡಿ ವೀಕ್ಷಕರೇ, ನಿಮಗೆ ಡಿಸ್ಪ್ಲೇ ಅಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಸೊ ನಿಮ್ಮ ಮಗು ಏನಾದರೂ ಜನತಾ PU ಕಾಲೇಜಿಗೆ ಸೇರಬೇಕು ಅಂದರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಏನು ಕಾಣಿಸ್ತಿದೆ ಅದಕ್ಕೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನೇರವಾಗಿ ಒಂದ್ಸಲ ಕ್ಯಾಂಪಸ್ಗೆ ಬನ್ನಿ, ಕ್ಯಾಂಪಸ್ಸನ್ನು ನೋಡಿ, ಸರ್ ಜೊತೆಗೆ ಮಾತಾಡಿ. ಸೊ ಆಮೇಲೆ ಕೂಡ ನಿಮ್ಮ ಮಗುವನ್ನು ಜಾಯಿನ್ ಮಾಡಿಸ್ಬೋದು. ಸೊ ಈಗ ಇನ್ನೊಬ್ಬರು ಸ್ಟೂಡೆಂಟ್ ನಮಗೋಸ್ಕರ ಕಾಯ್ತಾ ಇದ್ದಾರೆ, ಅವ್ರ ಮನೆಗೆ ಹೋಗೋಣ. ಸರ್, ಅವ್ರ ಮನೆ ಎಲ್ಲಿರೋದು? ಕೋಟೇಶ್ವರ. ಕೋಟೇಶ್ವರದಲ್ಲಿರೋದಾ? ಓಕೆ. ಇಲ್ಲಿಂದ ನಾವು ಈಗ ನೆಕ್ಸ್ಟ್ ಕೋಟೇಶ್ವರಕ್ಕೆ ಹೋಗ್ತೀವಿ. ಅವ್ರ ಮನೆ ಹೇಗಿದೆ ಮತ್ತೆ ಅವರನ್ನು ಕೂಡ ಈ ವಿಡಿಯೋದಲ್ಲಿ ಮಾತಾಡ್ಸೋಣ ಅಲ್ವಾ ಸರ್? ಎಸ್, ಏನೋ ಹೇಳ್ತಾ ಇದ್ರು. ಕೋಚಿಂಗ್ ಕೊಟ್ಟು ನೈಟ್ ಎಷ್ಟೊತ್ತಾದ್ರೂ ಬಂದು ಮನೆ ಹತ್ರ ಬಂದು ಬಿಟ್ಟಿಗೆ ಹೋಗ್ತಾರೆ ಸರ್. ಎಲ್ಲ ಸ್ಟೂಡೆಂಟ್ಸ್ ಮನೆ ಬಿಟ್ಟಿಗೆ ಹೋಗ್ತಾರೆ. ಕೋಚಿಂಗ್ ಕೊಟ್ಟು ಲೇಟ್ ಆದ್ರೆ ಸಂಜೆ ಲೇಟ್ ಆದ್ರೆ ಎಕ್ಸಾಮ್ಸ್ 7 o'clock ತನಕ ಕ್ಲಾಸ್ ಇರ್ತದೆ. ರೆಮಿಡಿಯಲ್ ಕ್ಲಾಸಸ್ಗಳು, ಎಕ್ಸ್ಟ್ರಾ ಕ್ಲಾಸಸ್ಗಳು. ಆಫ್ಟರ್ 7 o'clock ನಾವು ಮನೆಗೆ ತಂದು ಆ ಮಕ್ಕಳನ್ನ ಬಿಟ್ಟು ಹೋಗ್ತೇವೆ. ವಾ 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 ವಾ. ನೋಡಿ, ಈಗ ಹಾಸ್ಟೆಲ್ ಇರೋರಿಗೆ ಏನೇ ಡೌಟ್ಸ್ ಇದ್ರೆ ಎನಿ ಟೈಮ್ ಟೀಚರ್ಸ್ ಇರ್ತಾರಲ್ಲ, ಮೆಂಟರ್ಸ್ ಅಂತ ಹೇಳಿ ಇರ್ತಾರೆ. ಲೆಕ್ಚರ್ಸ್ ಹಾಸ್ಟೆಲ್ ಅಲ್ಲಿ ಇರ್ತಾರೆ, ವಾರ್ಡನ್ಸ್ ಇರ್ತಾರೆ. ಸೊ 24 hours ಯಾವಾಗ ಬೇಕಾದ್ರೂ ಕೇಳಬಹುದು. ಆ ತರ ನೋಡಿ. ಎಸ್, ಖಂಡಿತ. ಸೊ ಬನ್ನಿ ಸರ್, ಇನ್ನೊಬ್ರು ಸ್ಟೂಡೆಂಟ್ ಮನೆಗೆ ಹೋಗೋಣ, ಅಲ್ಲೂ ಕೂಡ ಅಭಿಪ್ರಾಯವನ್ನ ಕೇಳ್ಕೊಬರೋಣ. ಉಡುಪಿಗೆ ಫಸ್ಟ್ ಬಂದಿರುವಂತಹ ರಶ್ಮಿ ಇಲ್ಲೇ ಇದ್ದಾರೆ. ಸೊ ಮಾತಾಡ್ಸೋಣ. ಸೊ ನಿಮಗೆ ಕೋಟೇಶ್ವರ ರಥಬೀದಿ ಗೊತ್ತಿರಬಹುದು. ಕುಂದಾಪುರದಿಂದ ಸ್ವಲ್ಪನೇ ದೂರದಲ್ಲಿ ಕೋಟೇಶ್ವರ ಅಂತ ಬರುತ್ತೆ. ಸೊ ಅಲ್ಲಿಯೇ ಇರುವಂತಹ ಇವರ ಮನೆಗೆ ನಾವು ಇವತ್ತು ವಿಸಿಟ್ ಮಾಡಿದ್ದೀವಿ. ಕಾರಣ ಇಷ್ಟೇ, ಇಡೀ ಉಡುಪಿಗೆ ಇವಳು ಫಸ್ಟ್ ಬಂದಿರುವಂಥದ್ದು. ನಾವೆಲ್ಲ TV ಅಲ್ಲಿ ಫಸ್ಟ್ ಬಂದರು, ಇಲ್ಲಿ ಫಸ್ಟ್ ಬಂದರು ಅನ್ನೋದು ಕೇಳಿಸ್ಕೊತಾ ಇರ್ತೀವಿ. ಆದರೆ ಇಲ್ಲಿದ್ದಾರೆ, ನಮ್ಮ ಎದುರಿದಾರಲ್ಲ, ಇವರೇ ಉಡುಪಿಗೆ ಫಸ್ಟ್ ಬಂದಿರುವಂಥದ್ದು. ಹೇಗಿತ್ತು ಈಗ ಜನತಾ PU ಕಾಲೇಜಲ್ಲಿ ನೀವು ಓದಿ, ಸೊ ಇಡೀ ಸ್ಟೇಟ್ಗೆ, ಅಂದರೆ ಸ್ಟೇಟ್ಗೆ ಸೆಕೆಂಡು, ನಮ್ಮ ಡಿಸ್ಟಿಕ್ಗೆ ಫಸ್ಟ್ ಬಂದಿದ್ದೀರಾ. ಸೊ ಈ ರಿಸಲ್ಟನ್ನು ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಅಂತ? ನಂಗೆಲ್ಲ ಎಕ್ಸಾಮ್ ಈಸಿ ಆಯ್ತು. ಅಂದ್ರೆ ಲ್ಯಾಂಗ್ವೇಜ್ ಎಲ್ಲ ಅಷ್ಟು ಬತ್ತಿಲ್ಲ ಅಂದೇಳಿ ಮಾಡಿದೆ. ಲ್ಯಾಂಗ್ವೇಜ್ ಅಲ್ಲಿ ಫುಲ್ ಕೊಟ್ಟಿರ್ ನಂಗೆ. ಕೋರಲ್ ಒಂದು ಮ್ಯಾಥ್ಸ್ ಅಲ್ಲಿ 1 ಮಾರ್ಕ್ ಹೋಯ್ತು ಅಷ್ಟೇ. ಇಂಗ್ಲಿಷ್ ಅಲ್ಲಿ 1 ಹೋಯ್ತು. 2 ಮಾರ್ಕ್ ಹೋಗಿದೆ. 598 ಸಿಕ್ಕಿದೆ ನಿಮಗೆ. ಓಕೆ, ಇವತ್ತು ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಯ್ತು. ಈಗ ನೀವು ಇರೋದು ಕೋಟೇಶ್ವರ. ಸೊ ನೀವು ಮನ್ಸು ಮಾಡಿದರೆ ಈ ಭಾಗದಲ್ಲೂ ತುಂಬ ವಿದ್ಯಾಸಂಸ್ಥೆಗಳು ಇದ್ದಿರಬಹುದು. ಸೊ ಕುಂದಾಪುರದಲ್ಲೂ ಕೂಡ ಇದೆ. ನೀವು ಜನತಾಗೆ ಹೋಗಿರೋ ಉದ್ದೇಶ? ನನ್ನ ಫ್ರೆಂಡ್ಸ್ ಎಲ್ಲ ವಾರಂದಳಿ ಅಲ್ಲೋ ಅದು. ಮತ್ತೆ ಟೀಚಿಂಗ್ ಎಲ್ಲ ಒಳ್ಳೆ ಇತ್ತಂತೇಳಿ ಹೇಳ್ರಿ. ನನ್ನ ಫ್ರೆಂಡೇ ಹೇಳದ್ದು, ಅವಳು 597 ತೆಗ್ದಿದ್ದಾಳೆ ಈಗ. ಅವಳೇ ಹೇಳದ್ದು, ಅದಕ್ಕೆ ನಾನು ಅಲ್ಲೇ ಹೋದೆ. ಈಗ ನೀವು 598, ನಿಮ್ಮ ಫ್ರೆಂಡು 597. ಓಕೆ, ಇಬ್ರು ಏನು ಕಂಬೈನ್ಡ್ ಸ್ಟಡಿನ ಹೇಗೆ ಅಂತ? ಕಂಬೈನ್ಡ್ ಸ್ಟಡಿ ಅಲ್ಲ, ಅಂದ್ರೆ ಅವಳಿಗೆ ಗೊತ್ತದ್ದೆಲ್ಲ ನಂಗೆ ಹೇಳಿ ಕೊಡ್ತಿದ್ದಾಳೆ, ನಾನು ಅವಳಿಗೆ ಕೇಂತಿದ್ದೆ. ಅಷ್ಟು ಚೆನ್ನಾಗಿದೆಯಾ ಅಲ್ಲಿ? ಅಂದರೆ ಎಜುಕೇಷನ್ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾನು ಕೆಲವೊಂದು ವಿಡಿಯೋಸ್ಗಳನ್ನು ನೋಡಿದ್ದೆ ನಿಮ್ಮ ಸಂಸ್ಥೆದು. ಅಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಕೂಡ ಅಷ್ಟೇ ಮಹತ್ವ ಇದೆ ಅನ್ನೋದನ್ನು ನೋಡ್ಪಟ್ಟಿದ್ದೆ. ಸೊ ಓವರ್ ಆಲ್ ಒಂದು ವರ್ಷದ ಜರ್ನಿ ಹೆಂಗಿರುತ್ತೆ ಅಲ್ಲಿ? ಅಲ್ಲಿ ಎಲ್ಲ ನಂಗೆ ಗಮ್ಮತ್ತು ಮಾಡಿದ್ದೆ. ನಾನು ಲಾಸ್ಟ್ ಮೂಮೆಂಟಿಗೆ ಅಷ್ಟೇ ಓದಿದ್ದೆ. ಅಂದರೆ ಫಸ್ಟಿಗೆ ಎಲ್ಲ ಗಮ್ಮತ್ತು ಮಾಡಿ ಇದ್ದದ್ದು. ಕಡೆಗೆ ಲಾಸ್ಟಿಗೆ ಒಂದು 3-4 months 20ಗೆ ಓದಕ್ಕೆ ಶುರು ಮಾಡಿದ್ ನಾನು. ನಂಗೆ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲದರಲ್ಲೂ ಹೆಲ್ಪ್ ಮಾಡಿರಿ ನಮ್ಗೆ. ಓಕೆ, ಎಲ್ಲ ಥರದಲ್ಲೂ ಹೆಲ್ಪ್ ಮಾಡಿದ್ದಾರೆ. ಓಕೆ ಸರ್, ನಿಮ್ಮ ಮಗಳು ರ್ಯಾಂಕ್ ಬಂದಿರೋ ಬಗ್ಗೆ ನಿಮಗೆ ಎಷ್ಟು ಸಂತೋಷ ಇದೆ ಅಂತ? ನಮ್ಗೆ ತುಂಬ ಸಂತೋಷ ಆಗಿದೆ. ಅಂದ್ಕೊಂಡಿದ್ರಾ? ಇಲ್ಲ, ಅನ್ಎಕ್ಸ್ಪೆಕ್ಟೆಡ್. ಓಕೆ ಓಕೆ. ಈಗ ಮುಂದೆ ಏನು ಮಾಡಬೇಕು ಅನ್ನುವಂಥ ಯೋಚನೆ ಇದೆ? ಅದೇ ಅವಳಿಗೆ ಪ್ಯೂರ್ ಸೈನ್ಸ್ ಅಲ್ಲಿ ಮುಂದೆ ಇಕ್ಕಂಡಿದ್ದೆ. ಅಂದರೆ ಈಗ ನೆಕ್ಸ್ಟ್ ಏನು ಎಕ್ಸಾಮಿನೇಷನ್ ಕಂಡಕ್ಟು? ಅದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಎಲ್ಲ ಬರೀತ ನಾನು, ಮತ್ತೆ ಕಾಣ್ಕೆ ಅಂತ. ಓಕೆ, ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಜನತಾ PU ಕಾಲೇಜ್ನ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಈಗ ಬೇರೆ ಭಾಗದವರು ನೋಡಿ ಇಲ್ಲಿಗೆ ಮಕ್ಕಳನ್ನ ಜಾಯಿನ್ ಮಾಡಿಸ್ಬೋದಾ? ಸೊ ಒಂದು ರೆಕಮೆಂಡ್ ಮಾಡ್ಬೋದಾ ಅಂತ? ಒಳ್ಳೇದು, ಕಾಲೇಜ್ ಒಳ್ಳೇದು. ಮತ್ತು ನಾವು ಎಫರ್ಟ್ ಹಾಕಕ್ಕೆ ಎಲ್ಲ ಅವರಿಗೆ ಹೇಳೋಕ್ಕಾಗ್ತಿಲ್ಲಲ್ಲ. ನನ್ನ ಎಫರ್ಟ್ ಹಾಕಿದೆ, ಅವ್ರ ಎಫರ್ಟ್ ಹಾಕಿರ ಹಂಗೆ. ಓಕೆ ಓಕೆ, ಎಸ್, ಥ್ಯಾಂಕ್ ಯು. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ
ನಾವೆಲ್ಲ ಮಕ್ಕಳ ಮನೆಗೂ ಹೋಗಿ ಬಂದ್ವಿ, ಸೊ ಇವ್ರ ಮನೆಗೂ ಕೂಡ ಬಂದ್ವಿ. ಇದೆಲ್ಲ ನೀವು ಹಿಂದೆ ಒಂದ್ ರೌಂಡ್ ಮಾಡಿ ಆಯ್ತು ಅನ್ನೋದು ಗೊತ್ತು, ಯಾಕಂದ್ರೆ ರಿಸಲ್ಟ್ ಬಂದ ದಿವಸ ಸಂಜೆನೆ ನಾವು ಬಂದು ಸನ್ಮಾನ ಮಾಡಿದ್ವಿ. ಓಕೆ, ನಮಗೂ ತುಂಬಾ ಖುಷಿ, ಮತ್ತೆ ನಮ್ಗೂ ಖುಷಿಯಾದ ಕಾರಣ ಮನೆಗಳಿಗೆ ಬಂದು ನಾವು ಸನ್ಮಾನ. ನಿಮ್ಮ ಹತ್ರ ಒಂದ್ ಪ್ರಶ್ನೆ ನಾ ಕೇಳಬಹುದು ಅನ್ಸುತ್ತೆ, ಬಹುಶಃ ಈ ಭಾಗಕ್ಕೆಲ್ಲದಕ್ಕೂ ಕೂಡ ಈಗ ಟಾಪ್ ಇರೋದು ನಿಮ್ ಕಾಲೇಜೇ ಆಗುತ್ತಾ ಅಂತ ಅಲ್ವಾ? ಉಡುಪಿ ಡಿಸ್ಟಿಕ್ಕಿಗೆ ಫಸ್ಟ್ ರ್ಯಾಂಕ್ ನಮ್ದೆ. ಓಕೆ ಓಕೆ. ಸ್ಟೇಟಿಗೆ ಸೆಕೆಂಡ್ ರ್ಯಾಂಕ್ ಅದೇ ರಶ್ಮಿ, ಉಡುಪಿ ಡಿಸ್ಟಿಕ್ಕಿಗೆ ಫಸ್ಟ್ ರ್ಯಾಂಕ್ ಇದೆ ರಶ್ಮಿ. ವಾ ವಾ ವಾ, ಗ್ರೇಟ್ ಅಲ್ಲ? ಹೌದು. ಎಸ್ ಎಸ್. ಹಾಗೆ ಉಡುಪಿ ಡಿಸ್ಟಿಕ್ ಸೆಕೆಂಡ್ ರ್ಯಾಂಕ್ ಕೂಡ ನಮ್ಮ ಕಾಲೇಜೇ, ಶ್ರಾವ್ಯ ದೇವಾಡಿಗ ಅಂತ ಹೇಳಿ ಆ ಹುಡುಗಿ. ಓಕೆ, ಅವರು ಸೆಕೆಂಡ್ ರ್ಯಾಂಕ್. ಹೌದು. ಫಸ್ಟ್ ಇವರು. ಹೌದು. ನೋಡಿ, ಎಲ್ಲಾ ರ್ಯಾಂಕ್ಗಳನ್ನ ನೀವೇ ಬಾಚಿಕೊಂಡಿದ್ದೀರಾ. ಸೊ ಇದ್ರ ಹಿಂದೆ ಸುಮಾರು ವರ್ಷಗಳ ಶ್ರಮನೂ ಇದ್ದಿರಬಹುದು ಅಂತ ಅನ್ಕೊಂತೀನಿ. ನಾನು ಎಲ್ಲೋ ಕೇಳ್ಪಟ್ಟಿದ್ದೆ, ಒಂದೊಂದು ಅಂಕದಲ್ಲಿ ಒಂದೊಂದು ಕಾಲೇಜ್ಗಳಿಗೆ ಕಾಂಪಿಟೇಷನ್ ಇರುತ್ತೆ ಅಂತ. ಸೊ ಅವೆಲ್ಲವನ್ನ ಗೆದ್ದು ಮುಂದೆ ಬಂದಿದ್ದೀರಾ. ಸೊ ನಿಮ್ಮ ಕ್ಯಾಂಪಸ್ ಒಳಗಡೆ ಬಂದಾಗ ನಾನು ನಿಮ್ಮ ಚೇರ್ಮನ್ ಹತ್ರ ಮಾತಾಡ್ತಾ ಇದ್ದೆ, ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಸೊ ಎಲ್ಲವೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೂಡ ಅಂದ್ಕೊಂತೀನಿ. ಯಾರೇ ಕ್ಯಾಂಪಸ್ಗೆ ವಿಸಿಟ್ ಮಾಡೋದಾದ್ರೂ ಕೂಡ ನಿಮ್ಮಲ್ಲಿ ಅವಕಾಶ ಇದೆಯಲ್ವಾ? ಖಂಡಿತ ಇದೆ ಸರ್. ಓಕೆ, ಎನಿ ಟೈಮ್. ಈಗ ಅಡ್ಮಿಷನ್ ಓಪನ್ ಇದೆ ಸರ್, ಬುಕಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಯಾರಾದ್ರೂ ಬರೋರಿದ್ರೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ, ಇಲ್ಲ ನೇರವಾಗಿ ಕ್ಯಾಂಪಸ್ಗೆ ಬಂದು ಕೂಡ ಡೀಟೇಲ್ಸ್ ಅನ್ನ ತಗೊಂಡು ಹೋಗ್ಬೋದಲ್ವಾ? ಎಸ್ ಎಸ್, ಖಂಡಿತ ಸರ್. ಈಗ ಮತ್ತೊಮ್ಮೆ ಕ್ಯಾಂಪಸ್ಗೆ ಹೋಗೋಣ, ಸರ್ ಅನ್ನ ಮಾತಾಡ್ಸೋಣ. ಓಕೆ ಎಸ್ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಹೋಗಿ ಬಂದ್ವಿ. ಬನ್ನಿ. ಬಹುಶಃ 6 ಮನೆಯನ್ನು ನಾವು ಕವರ್ ಮಾಡಿದ್ವಿ ಸರ್. ಓಕೆ, ಥ್ಯಾಂಕ್ ಯು. ನಿಜವಾಗಿಯೂ ಒಂಥರ ಬೇರೆ ತರ ಇತ್ತು ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಕೆಲವು ಕಡೆ ಕಾರ್ಗಳೇ ಹೋಗ್ತಿರ್ಲಿಲ್ಲ, ಅಂತ ಪ್ಲೇಸ್ ಇಂದಾನು ಕೂಡ ಇಲ್ಲಿಗೆ ಮಕ್ಕಳುಗಳು ಬರ್ತಾ ಇದ್ರು. ಆ ಮೂಲೆಗೂ ಕೂಡ ನಿಮ್ಮ ಶಾಲೆಯ ಬಸ್ ಹೋಗ್ತಾ ಇತ್ತು ಅನ್ನೋದನ್ನ ಕೇಳ್ಪಟ್ಟೆ. ಬಹುಶಃ ಕಾಲೇಜಲ್ಲಿ ಇಷ್ಟೆಲ್ಲ ವೆರೈಟಿಲಿ ಒಂದು ಯೋಚನೆಯನ್ನ ಇಟ್ಕೊಂಡು ಏನೋ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ನಂಬರ್ 1 ಬರೋದಕ್ಕೆ ಅದೇ ಮೂಲ ಕಾರಣ. ನಾನು ಪ್ರತಿಯೊಬ್ಬರು ಮನೆಗೂ ಹೋದಾಗ ಅವರೆಲ್ಲ ಹೇಳಿದ್ದದೆ. ನನಗೆ ಅಲ್ಲಿ ಯಾರೋ ಹೇಳಿದ್ರು, ನನ್ನ ಫ್ರೆಂಡ್ಸ್ ಯಾರೋ ಸಜೆಸ್ಟ್ ಮಾಡಿದ್ರು ಜನತಾಗ್ ಹೋಗ್ಬೇಕು ಅಂತ. ಒಬ್ರು ಪೇರೆಂಟ್ ಹತ್ರ ಕೇಳಿದೆ ನಾನು, ಅವ್ರು ಹೇಳಿದ್ದು ಇಲ್ಲ ನನ್ನ ಮಗಳು ಅಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ದು. ಸೊ ಬೇರೆ ಅವಳು ಡಿಸೈಡೇ ಮಾಡಿರ್ಲಿಲ್ಲ. ಆಮೇಲೆ ಒಂದಿಬ್ರು ಕಾಮರ್ಸ್ ಸ್ಟೂಡೆಂಟ್ ಅನ್ನ ಮಾತಾಡಿಸಿದಾಗ ನಾನು CA ಮಾಡ್ಬೇಕು ಅಂತ ಯೋಚನೆಯಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಯಾಕೆ ಇದೇ ಯೋಚನೆಯಲ್ಲಿ ಇದ್ದೀರಿ ಅಂತ ಕೇಳಿದಾಗ, ಆಲ್ರೆಡಿ ನಮ್ಮ ಫೌಂಡೇಶನ್ ಕೋರ್ಸ್ಗಳನ್ನು ಕೊಟ್ಟಿದ್ದಾರೆ ಸರ್, ನಮ್ಗೆ ಕಷ್ಟ ಆಗುತ್ತೆ ಅನ್ನುವಂಥ ಯೋಚನೆ ಇಲ್ಲ, ನಾವು ಆಲ್ರೆಡಿ ಪ್ರಿಪೇರ್ ಆಗಿದ್ದೀವಿ ಅದಕ್ಕೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಬಹುಶಃ ಜನತಾ ಈ ನೆಲೆಯಲ್ಲಿ ಕೆಲಸ ಮಾಡೋದಕ್ಕೆ ನಿಮ್ಮ ಕೆಲವೊಂದು ಯೋಜನೆಗಳೇ ಕಾರಣ ಅನ್ನೋದು ಅಲ್ಲಿ ಪಕ್ಕ ಆಯ್ತು ಸರ್. ಇನ್ನೊಂದು ವಿಚಾರ ನಾನು ಕೇಳ್ತೀನಿ, ಇಲ್ಲಿ ಒಳ್ಳೆ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಅನ್ನೋದನ್ನ ಕೇಳ್ಪಟ್ಟೆ. ಆಮೇಲೆ ಬೇರೆ ಬೇರೆ ಭಾಗದವರು ಇಲ್ಲಿ ಬಂದು ಓದೋದಕ್ಕೆ ಅವಕಾಶ ಇದೆ. ಈಗ ನಾವು ಹೋಗಿದ್ದು ಇಲ್ಲಿ ಸುತ್ತಮುತ್ತಲಿನ ಮಕ್ಕಳು. ಈಗ ಬೇರೆ ಬೇರೆ ಅಂದ್ರೆ ಎಲ್ಲೆಲ್ಲಿ ಇವರೆಲ್ಲ ಬರ್ತಿದ್ದಾರೆ ಸರ್? ಆಕ್ಚುಲಿ ನಮ್ಮಲ್ಲಿ ಈಗ ಏನ್ ಗೊತ್ತಾ ಸರ್, ಒಂದು ಹಾಸ್ಟೆಲ್ ಪದ್ಧತಿ ಅಂತ ಹೇಳಿದ್ರೆ ಸರಿಸುಮಾರು 50 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಕಳೆದ ವರ್ಷ ನಾವು ಕೊಟ್ಟಿತ್ತು. ಓಕೆ, ಈ ವರ್ಷ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಒಂದು ಸುಸಜ್ಜಿತವಾದ ಹೈಟೆಕ್ ಹಾಸ್ಟೆಲ್ ಅನ್ನು ನಾವು ರೆಡಿ ಮಾಡ್ತಾ ಇದ್ದೇವೆ. ನನ್ನ ಪ್ರಕಾರ ಒಂದು 20 ರಿಂದ 25 ದಿನದಲ್ಲೇ ಅದು ಲೋಕಾರ್ಪಣೆಗೊಳ್ಳಿಕ್ಕಿದೆ. ಹೈಟೆಕ್ ಅಂತ ಹೇಳಿದ್ರೆ ಎಲ್ಲ ಫೆಸಿಲಿಟಿ ಉಂಟಲ್ಲಿ. ಇವನ್ ನಿಮಗೆ ನಾನ್ AC ರೂಮ್ ಇರ್ಬೋದು, AC ರೂಮ್ ಇರ್ಬೋದು, ಮತ್ತೆ ಫುಡ್ ಅಂತ ಹೇಳಿ ಬಂದ ತಕ್ಷಣ 30 ದಿನಕ್ಕೆ 30 ಡಿಫ್ರೆಂಟ್ ವೆರೈಟೀಸ್ ಫುಡ್ಗಳು. ಅದೇ ರೀತಿ ಅವರ ಲಾಂಡ್ರಿ ಸರ್ವಿಸ್ ಇದ್ದಿರ್ಬೋದು. ಪ್ರತಿಯೊಂದನ್ನು ಸಂಸ್ಥೆ ವತಿಯಿಂದ ನಾವು ಕೊಡ್ತಾ ಇದ್ದೇವೆ ಅವರಿಗೆ. ಹಾಗಾಗಿ ಈ ಒಂದು ಸಂಸ್ಥೆಗೆ ಈಗಾಗಲೇ ಈಗ ಈ ವರ್ಷದ ಮಟ್ಟಿಗೆ ನಾನು 100 ರಿಂದ 200 ಸೀಟ್ ಅನ್ನ ವಸತಿ ಅಂತ ಹೇಳಿದ್ರೆ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಕೊಡ್ಲಿಕ್ಕೆ ನಾನು ಈಗ ಬೇಗ ಬರ್ತಾರೆ ಅವರಿಗೆ ಬೇಗ ಬಂದವರಿಗೆ ಮಾತ್ರ ಅವಕಾಶ. ಬೇರೆ ಊರಿಂದ ನಮ್ಮ ಕರಾವಳಿ ಭಾಗಕ್ಕೆ ಯಾಕೆ ಬಂದು ಓದ್ಬೇಕು ಅಂತ ನೀವು ಹೇಳ್ತೀರಾ? ಒಂದಂತ ಹೇಳಿದ್ರೆ ಈಗ ನಾನೊಬ್ಬ ಶಿಕ್ಷಕ ವೃತ್ತಿಯಿಂದ ಬಂದು ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ದೇನೆ. ಒಂದು ವಿಷನ್ ಇದೆ ನನಗೆ. ಆ ವಿಷನ್ ಹೇಗಂತ ಹೇಳಿದ್ರೆ ಒಳ್ಳೆದನ್ನೇ ಕೊಡ್ಬೇಕಂತ ಹೇಳಿದ್ರೆ ಈಗ ಒಂದು ಫುಡ್ ನಾನು ಈಗ ತಾನೇ ಹೇಳಿದೆ, 30 ದಿನಕ್ಕೆ 30 ಡಿಫ್ರೆಂಟ್ ವೆರೈಟೀಸ್ ಫುಡ್ ಇದ್ದಿರ್ಬೋದು. ಖಂಡಿತವಾಗಿ ಅವ್ರು ಏನ್ ಹೇಳ್ತಾರೆ, ಈಗ ಸಪೋಸ್ ಒಂದು 5 ಡೇ ಈಗ 100 ಮಕ್ಕಳ ಸಂಖ್ಯೆ ಇರುವಾಗ ಏನೋ ಸಣ್ಣ ಪುಟ್ಟ ಫುಡ್ ಅಲ್ಲಿ ವ್ಯತ್ಯಯ ಆಗ್ತದೆ, ಅದಕ್ಕೆ ಇಮಿಡಿಯೇಟ್ ನಾವು ರೆಸ್ಪಾನ್ಸ್ ಮಾಡ್ತೇವೆ. ಯಾಕಂತೇಳಿ ಅಂತ ಒಂದು ಬೆಸ್ಟ್ ಕ್ವಾಲಿಟಿಯನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಕರಾವಳಿ ಸೈಡ್ ಅಲ್ಲಿ ಫುಡ್ ವೆರೈಟಿಯಲ್ಲಿ. ಎರಡನೇದಾಗಿ ಸಂಸ್ಕಾರ. ಈಗ ನಾನು ಹೇಳ್ತೀನಿ, ಒಂದು ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕಾದ್ರೆ ಒಂದು ಮಗುವಿಗೆ ಬೆಸ್ಟ್ ಸಂಸ್ಕಾರ ಇರ್ಬೇಕು. ಮತ್ತೆ ಇನ್ನೊಂದು ಆಲ್ರೌಂಡ್ ಡೆವಲಪ್ಮೆಂಟ್. ಮಕ್ಕಳು ಹುಡ್ಕೊಂಡು ಬರ್ತಾರೆ ಈ ಕಡೆಗೆ. ಈಗ ನಾನು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿದ್ದೇನೆ, 10ರಲ್ಲಿ ಒಂದು 10ನೇ ತರಗತಿಯಲ್ಲಿರುವಾಗ ಸ್ಟೇಟ್ ಹೋದೆ, ನನಗೆ ನ್ಯಾಷನಲ್ ಆಗ್ಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಈಗ ಒಂದು ಮಗು PU ಎಜುಕೇಶನ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಒಂದು ದೊಡ್ಡ ಮಟ್ಟ ಅಚೀವ್ಮೆಂಟ್ ಮಾಡತ್ತಂತ ಹೇಳಿದ್ರೆ ಅದ ಖಾಲಿ ಹೆಸರಿಗೆ ಮಾತ್ರ ಅಲ್ಲ, ನಾಡಿದ್ದು ನಿಮ್ಗೆ ರಿಸರ್ವೇಶನ್ ಕ್ಲೇಮ್ ಮಾಡ್ಲಿಕ್ಕೆ ಆಗ್ತದೆ. ರೈಟ್? ಸಂಸ್ಕಾರ ಇದ್ದಿರ್ಬೋದು,
ದ ಬೆಸ್ಟ್ ಫುಡ್ ಇದ್ದಿರ್ಬೋದು, ಹಾಗೆ ಕ್ವಾಲಿಟಿ ಆಫ್ ಎಜುಕೇಶನ್ ಇದ್ದಿರ್ಬೋದು, ಮತ್ತೆ ಆಲ್ರೌಂಡ್ ಡೆವಲಪ್ಮೆಂಟ್, ಇವೆಲ್ಲವನ್ನ ಈ ಕರಾವಳಿ ಭಾಗದಲ್ಲಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಕರಾವಳಿ ಅಂತ ಹೇಳಿದಾಗ ಒಂದು ಎಜುಕೇಶನ್ ಹಬ್ ಆಗ್ತಾ ಇದೆ. ಹಾಗಾಗಿ ಅದರಲ್ಲೂ ನಮ್ಮ ಕುಂದಾಪುರ ಬೈಂದೂರು ತಾಲೂಕು ಅನ್ನುವಂಥದ್ದು ಒಂದು ನಾವೇನ್ ಹೇಳ್ತೀವಿ ಶಿಕ್ಷಣ ಕ್ರಾಂತಿ ಅನ್ನುವಂಥದ್ದನ್ನು ನಾವು ಮಾಡ್ಲಿಕ್ಕೆ ಹೊರಟವು. ನಾವು ಈಗ ಇಲ್ಲಿ ಏನೋ ಸ್ಕಾಲರ್ಶಿಪ್ ಕೊಡೋದು ಅಥವಾ ಫೀಸ್ ಅಲ್ಲಿ ಕನ್ಸೆಷನ್ ಇರೋದು ಈ ತರದೆಲ್ಲ ಇರುತ್ತೆ ಸರ್? ಖಂಡಿತ ಇದೆ ಸರ್, ಖಂಡಿತ ಇದೆ. ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಈ ವರ್ಷ 10ನೇ ತರಗತಿಯಿಂದ ನಮ್ಮ ಒಂದು ಫಸ್ಟ್ PUC ಗೆ ಅಡ್ಮಿಷನ್ ಆಗೋ ವಿದ್ಯಾರ್ಥಿಗಳಿಗೆ 614ರಿಂದ ಹಿಡಿದು ಮೇಲ್ಪಟ್ಟ ಮಾರ್ಕ್ಸ್ ಬಂದವರಿಗೆ ಫ್ರೀ ಸೀಟ್ ಅನ್ನು ಕೊಡ್ತೇವೆ. ಫ್ರೀ ಅಂದ್ರೆ ಎಲ್ಲವೂ ಫ್ರೀ. ಈಗ ಯೂನಿಫಾರ್ಮ್ ಇಂದ ಹಿಡಿದು ಬುಕ್ ಇಂದ ಹಿಡಿದು ಪ್ರತಿಯೊಂದು ಫ್ರೀ ಕೊಡ್ತಾ ಇದ್ದೇವೆ, ರೈಟ್? ಹಾಗೆ ಫ್ರೀ 580ರ ನಂತರದಲ್ಲಿ ಸ್ಕೋರ್ ಮಾಡಿದ್ರೆ 625 ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ. ಹಾಗೆ ನಾವು CBSE ICSE ಅವರಿಗೂ ಸೇಮ್ ಬೆಂಚ್ ಮಾರ್ಕ್ ಅನ್ನ ಇಟ್ಕೊಂಡು ಕನ್ಸೆಷನ್ ಕೊಡ್ತಾ ಇದ್ದೇವೆ. 580ರ ಮೇಲ್ಪಟ್ಟು ಮಾರ್ಕ್ಸ್ ಬಂದ್ರೆ 10%, 25%, 50% ಫ್ರೀ ಸೀಟ್ ಹೀಗೆ ಕೊಡ್ತಾ ಇದ್ದೇವೆ ಸರ್. ಮತ್ತೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಆಲ್ರೆಡಿ ಸ್ಪೋರ್ಟ್ಸ್ ಕ್ಯಾಂಪ್ ಆಲ್ರೆಡಿ ಆಗಿದೆ ನಮ್ಮದು. ಈಗಲೂ ನ್ಯಾಷನಲ್ ಯಾರಾದ್ರೂ ಪ್ಲೇಸ್ ಆದವ್ರು ಇದ್ರೆ ಫ್ರೀ ಸೀಟ್ ಅನ್ನು ಖಂಡಿತ ಕೊಡ್ತೇವೆ. ಸರಿಸುಮಾರು 15ರಿಂದ 20 ಲಕ್ಷ ಸ್ಪೋರ್ಟ್ಸ್ ಕೋಟಾದಲ್ಲಿ ನಾವು ಪ್ರತಿ ವರ್ಷ ಕೊಡ್ತಾ ಇದ್ದೇವೆ. ಇವನ್ ಕಲ್ಚರಲ್ ಕೋರ್ಟ್ನು ಕೂಡ ಈ ಸರಿ ಫ್ರೀ ಸೀಟ್ ಅನ್ನ ನಾವು ಅಲೋಕೇಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೇವೆ. ಬಟ್ ಒಟ್ಟಾರೆಯಾಗಿ ಏನ್ ಗೊತ್ತಾ, ಸಂಸ್ಥೆಯಿಂದ ಒಂದು ಒಳ್ಳೆ ಔಟ್ಪುಟ್ ಬರ್ಬೇಕು. ಅದು ಶಿಕ್ಷಣ ಇರ್ಬೋದು, ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಇದ್ದಿರ್ಬೋದು, ಪರವಾಗಿಲ್ಲ ಬರ್ತಾರೆ. ಈಗ ನೋಡಿ, ನಾವೀಗ ಒಂದು ಸ್ಟೇಟ್ಗೆ 2ನೇ ರ್ಯಾಂಕ್ ತಗೊಂಡ್ ಬಂದಿವಿ, ಅದು ಒಂದು ದೊಡ್ಡ ಅಚೀವ್ಮೆಂಟ್. ಹಾಗೆ ಕ್ರೀಡೆಯಲ್ಲಿ ನಾನು ಹೇಳಿದೆ, ಆವಾಗ ನಾನು ಹೇಳಿದ್ದೆ 4ರಿಂದ 5 ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟ ಈಗಾಗಲೇ ತಲುಪಿ ಆಯ್ತು. ಉಡುಪಿಯಲ್ಲಿ ಸ್ಪೋರ್ಟ್ಸ್ ಅಲ್ಲಿ ನಂಬರ್ 1 ಇದ್ದೇವೆ, ಶಿಕ್ಷಣದಲ್ಲಿ ನಂಬರ್ 1 ಇದ್ದೇವೆ. ಜನತಾ ಅಂತ ಹೇಳಿದ್ರೆ ಒಂದು ಟ್ಯಾಗ್ಲೈನ್ ನಾವು ಹಾಕ್ತೇವೆ. ನಿಮ್ಮ ಹಿಂದೆ ನೋಡಿದ್ರೆ ನಮ್ಗೆ ಅರ್ಥ ಪ್ರಶಸ್ತಿಗಳು ಚಿಕ್ಕ ಪುಟ್ಟದ್ದಲ್ಲ, ದೊಡ್ಡ ಪ್ರಶಸ್ತಿಗಳು ಪ್ರಶಸ್ತಿಗಳೇ ಇದೆ. ಬಹುಶಃ ಹೇಳ್ತಾ ಹೋದ್ರೆ ಸಮಯ ಇನ್ನೂ ಸಾಕಾಗೋದಿಲ್ಲ ಅಂತ ನಾನು ಅನ್ಕೊಂತೀನಿ. ಬಟ್ ಈಗ ನಿಮಗೆ ಡಿಸ್ಪ್ಲೇ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ. ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಲಿಂಕ್ ಇರ್ಬೋದು, ಅಡ್ರೆಸ್ ಇರ್ಬೋದು, ಪ್ರತಿಯೊಂದು ಕೂಡ ಇರುತ್ತೆ. ಒಂದ್ಸಲ ನೇರವಾಗಿ ಕ್ಯಾಂಪಸ್ಗೆ ಬನ್ನಿ. ಇಲ್ಲ ಆಲ್ರೆಡಿ ಮಕ್ಕಳಿಗೆ ರಜೆ ಅಂತ ಏನಿಲ್ಲ, ಆಲ್ರೆಡಿ ಫಸ್ಟ್ ಇಯರ್ ಮಕ್ಕಳು ಸೆಕೆಂಡ್ ಇಯರ್ ಓದೋಕ್ ಶುರು ಮಾಡಿ ಆಯ್ತು. ಆಮೇಲೆ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಇನ್ನೇನು ಒಂದು ದೊಡ್ಡ ಸುಸಜ್ಜಿತವಾಗಿರುವಂತಹ ಹಾಸ್ಟೆಲ್ ಇನ್ನೊಂದು 10-15 ದಿನದಲ್ಲಿ ಲೋಕಾರ್ಪಣೆ ಆಗ್ಲಿಕ್ಕಿದೆ. ಸೊ ಈಗಾಗಲೇ ಅಡ್ಮಿಷನ್ ಓಪನ್ ಆಗಿದೆ, ಅದನ್ನ ಸದುಪಯೋಗ ನೀವು ಪಡಿಸ್ಕೋಬಹುದು. ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನಾದ್ರು ಹೇಳೋಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಜನತಾ ಅಂತ ಹೇಳಿದ್ರೆ ಒಂದೇ ನಾವು ಹೇಳುದು ಇಷ್ಟೇನೆ. ಜನತಾ ಅಂತ ಹೇಳಿದ್ರೆ ಕ್ರೀಡೆಯಲ್ಲಿ ಪ್ರಥಮ, ಸಾಂಸ್ಕೃತಿಕದಲ್ಲಿ ಪ್ರಥಮ, ಹಾಗೆ ಶಿಕ್ಷಣದಲ್ಲಿ ಪ್ರಥಮ. ಇದನ್ನ ನಾವು ಇದು 4ನೇ ಶೈಕ್ಷಣಿಕ ಅವಧಿ 4 ವರ್ಷದಲ್ಲಿ ನಾವು ಪ್ರೂವ್ ಮಾಡಿ ತೋರಿಸಿದ್ದೇವೆ. 4 ವರ್ಷದಲ್ಲೂ ಸತತವಾಗಿ 100% ಫಲಿತಾಂಶ. ಈ ವರ್ಷ ಎಕ್ಸಾಮಿಗೆ ಅಟೆಂಡ್ ಆದ ಎಲ್ಲ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹೋಲ್ಡರ್ ಆಗಿದ್ದಾರೆ. ಹಾಗೆ ಫಸ್ಟ್ ಕಮ್ಮರ್ ಫಸ್ಟ್ ಸರ್ವಿಂಗ್. ಹಾಗಾಗಿ ಯಾರು ಬೇಗ ಬರ್ತಾರೆ ಅವರಿಗೆ ಖಂಡಿತವಾಗಿ ಸೀಟ್ ಇಲ್ಲಿ ಸಿಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಎಲ್ಲಾ ಬಗೆಯಲ್ಲೂ ಇವತ್ತು ಅನುಕೂಲ ಮಾಡಿಕೊಟ್ರಿ. ಮಕ್ಕಳ ಮನೆಗೆ ಇದು ಯಾರು ಈ ತರ ಪ್ರಯತ್ನ ಮಾಡಿಲ್ಲ. ಫಸ್ಟ್ ಟೈಮ್ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈ ಪ್ರಯತ್ನ ಒಂದೇ ದಿನದಲ್ಲಿ ಎಷ್ಟು ಮಕ್ಕಳು ಸಿಕ್ಕಿದ್ದಾರೆ ಅಷ್ಟು ಮಕ್ಕಳ ಮನೆಗೆ ಹೋಗುವಂತ ಪ್ರಯತ್ನ ಮಾಡಿದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಾನು ಸರಿಸುಮಾರು 430 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೆ. ರಾತ್ರಿ ಬೆಳಗಾಗೋಷ್ಟರಲ್ಲಿ ಇಲ್ಲಿ ಬಂದು ಈ ವಿಡಿಯೋನ ಮಾಡಿದ್ದೀನಿ. ಯಾಕಂದ್ರೆ ರಿಸಲ್ಟ್ ಮೊನ್ನೆ ಅಷ್ಟೇ ಬಂದಿದ್ದು, ಅಡ್ಮಿಷನ್ ಈಗಷ್ಟೇ ಓಪನ್ ಆಗಿರೋದ್ರಿಂದ ನಿಮ್ಮ ಮಗು ಇಲ್ಲಿಗೆ ಸೇರಿ ಒಳ್ಳೆಯ ಅಂಕವನ್ನು ಪಡೆದು ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಲಿ ಎನ್ನುವಂತಹ ಮಹತ್ವಾಕಾಂಕ್ಷೆಯಲ್ಲಿ ಇಲ್ಲಿಯ ಕಂಪ್ಲೀಟ್ ವಿವರವನ್ನು ಈ ವಿಡಿಯೋದಲ್ಲಿ ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.